मुकदाय कृष्णपृष्ठाय भूतले श्रीमते भक्तिवेदांत स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंदा। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंदा। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। जय राधा गोविंद राधे, जय जगन्नाथा जय बलदेवा सुभद्रमाय जय सुदर्शना। जय लक्ष्मी नरसिंह जय अनंत देव, प्रहलाद नरसिंह जय अनंत देव। जय गौरनिताय गौरनिताय जय गौरनिताय। जय जय प्रभुपाद जय जय प्रभुपाद। शिल प्रभुपाद की जय। हरिनाम संकीर्तन की जय। ಯಾರಾದ್ರೂ ಓದ್ತೀರಾ ಮಂಗಳಾಚರಣೆ? ಹರೇ ಕೃಷ್ಣ. ಎಸ್ ಶೀಲಮಂತಜಿ ಪ್ಲೀಸ್ ಸ್ಟಾರ್ಟ್ ಮಾಡಿ. हरे कृष्ण। हरे कृष्ण. ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकं। वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं सद्वैतं सावधूतं परिजनसहितं कृष्णचैतन्यं देवं श्रीराधाकृष्णपादान् सहगण ललिता श्रीविशाखान्वितंश्च। हे कृष्णा करुणा सिंधो दीनबंधो जगत्पते गोपेश गोपिकाकांत राधाकांत नमोस्तुते। तप्त कांचन गौरांगी राधे वृंदानेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पावनेभ्यो वैष्णवेभ्यो नमो नमः। श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा।
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಓಕೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ಹರೇ ಕೃಷ್ಣ, ಎಲ್ರಿಗೂ ಧನ್ಯವಾದಗಳು. ಕೆಲವು ನಿನ್ನೆಯ ಕ್ಲಾಸಿನ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಮುಂದೆ ಹೋಗೋಣ. ಈ ಎರಡನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ಯಾವ ವಿಚಾರಗಳಿವೆ ಅಂತ ಯಾರಾದ್ರೂ ಹೇಳ್ತೀರಾ? ಮುಖ್ಯವಾಗಿ ಏನು ವಿಚಾರ ಇದೆ ಅಂತ ಹೇಳಿ. ಎರಡನೇ ಅಧ್ಯಾಯ ಯಾರಾದ್ರೂ ಹೇಳ್ತೀರಾ? ಒಂದನೇ ಅಧ್ಯಾಯ ನಾವು ಸಂಪೂರ್ಣ ಡಿಸ್ಕಷನ್ ಆಗಿದೆ. ಎರಡನೇ ಅಧ್ಯಾಯದ ಕೊನೆಯ ಘಟ್ಟದಲ್ಲಿದ್ದೇವೆ. ಎರಡನೇ ಅಧ್ಯಾಯದಲ್ಲಿ ಯಾವ ಡಿಸ್ಕಷನ್ ಆಯ್ತು ಇಷ್ಟು ತನಕ, ಅದರ ಮೇನ್ ಹೆಡ್ಡಿಂಗ್ಸ್ ಏನಿರಬಹುದು ಅಂತ ಹೇಳಿ ಏನಾದ್ರೂ ಯಾರಿಗಾದ್ರೂ ನೆನಪಿದೆಯಾ? ಆತ್ಮದ ಬಗ್ಗೆ ಕರೆಕ್ಟ್. ಭಕ್ತನಾದವನು ಹೇಗಿರ್ಬೇಕು, ಅವನ ಲಕ್ಷಣಗಳೇನು? ಓಕೆ. ನಾನು ಶರೀರ ಅಲ್ಲ ಆತ್ಮ. ಓಕೆ. ಸೊ ಫಸ್ಟಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಅರ್ಜುನನಿಗೆ ಕನ್ಫ್ಯೂಷನ್, ಇನ್ನೂ ಜಾಸ್ತಿ ಕನ್ಫ್ಯೂಷನ್ ಆಗಿ ಭಗವಂತನಿಗೆ ಶರಣಾಗ್ತಾನೆ. ಅದು ಫಸ್ಟ್. ಅವನು ಲ್ಯಾಮೆಂಟ್ ಆಗ್ತಾ ಭಗವಂತನಿಗೆ ಶರಣಾಗ್ತಾನೆ, ಭಗವಂತನನ್ನ ಗುರುವಾಗಿ ಸ್ವೀಕಾರ ಮಾಡ್ತಾನೆ. ಆಮೇಲೆ ಭಗವಂತ ಉಪದೇಶ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅದು ದೇಹ ಮತ್ತು ಆತ್ಮದ ಬಗ್ಗೆ ಚರ್ಚೆ ಶುರು ಆಗ್ತದೆ. ಅದು ಸಾಂಖ್ಯಯೋಗ. ಅದಾದ್ಮೇಲೆ ಯುದ್ಧ ಮಾಡ್ಲೇಬೇಕು, ಯಾಕೆಂದ್ರೆ ನೀನು ದೇಹವನ್ನ ಕೊಲ್ತಿ ಅಂತ ಹೇಳಿ. ಆದ್ರೆ ಯುದ್ಧದಿಂದ ನಿನಗೆ ಲಾಭ ಬೇಕು ಅಂತಾದ್ರೆ ಹಾಗಾದ್ರೂ ಮಾಡು. ಅಂದ್ರೆ ಸಕಾಮ ಯೋಗ, ಅಂದ್ರೆ ಕಾಮಭರಿತ, ನಿಂಗೇ ಬೇಕು ಅಂತ ಹೇಳಿ ಸಕಾಮ ಮಾಡೋದು. ಸಕಾಮದಲ್ಲಿ ಕಾಮ್ಯ ಕರ್ಮ ಅಥವಾ ಕಾಮ. ಆಯ್ತಾ? ಅದಾದ್ಮೇಲೆ ನಿಷ್ಕಾಮದ ಬಗ್ಗೆ ಚರ್ಚೆ. ನಿಷ್ಕಾಮದ ಬಗ್ಗೆ ಹಿಂದಿನ ಕ್ಲಾಸ್ಗಳಲ್ಲಿ ತುಂಬಾ ಡಿಸ್ಕಷನ್ ಆಯ್ತು. ಅದಾದ್ಮೇಲೆ ನಿಷ್ಕಾಮದಲ್ಲಿ ಎಂಡ್ ಆಗುವಾಗ ಭಗವಂತ ಹೇಳ್ತಾನೆ, ನಿಷ್ಕಾಮದಲ್ಲಿ ಇದ್ದದ್ದು ಭಗವಂತನಲ್ಲಿ ಯಾರು ಸೇವೆ ಮಾಡ್ತಾರೆ ಅವರು ಸ್ಥಿರ ಬುದ್ಧಿಯವರಾಗಿರ್ತಾರೆ, ಅಚಲ ಬುದ್ಧಿಯವರಾಗಿರ್ತಾರೆ ಅಂತ ಹೇಳಿದ್ದಾರೆ ಆ ಶ್ಲೋಕದಲ್ಲಿ. ಆಗ ಇವನಿಗೆ ಪ್ರಶ್ನೆ ಬರ್ತದೆ, ಯಾರಿಗೆ? ಅರ್ಜುನರಿಗೆ ಪ್ರಶ್ನೆ ಬರ್ತದೆ, ಇದು ಅಚಲ ಬುದ್ಧಿ ಅಂದ್ರೆ ಏನು ಅಂತ ಹೇಳಿ. ಅದಕ್ಕೋಸ್ಕರ ಈ ಎಲ್ಲ ಪ್ರಶ್ನೆಗಳು. ಅಚಲ ಬುದ್ಧಿ ಅಂದ್ರೆ ಏನು ಅಂತ ಹೇಳಿ ಪ್ರಶ್ನೆ ಕೇಳ್ತಾನೆ ಅರ್ಜುನ. ಅಂಥ ಅಚಲ ಬುದ್ಧಿಯವರು ಯಾವ ರೀತಿಯಲ್ಲಿ ಇರ್ತಾರೆ ಅಂತ ಹೇಳಿ 4 ಪ್ರಶ್ನೆಗಳನ್ನು ಕೇಳ್ತಾನೆ. 4 ಪ್ರಶ್ನೆಗಳು ಯಾವುವು? ಭಕ್ತರ ಬಗ್ಗೆ ಕೇಳಿದಂತಹ 4 ಪ್ರಶ್ನೆಗಳು ಯಾವುದು? ಸ್ಥಿರ ಬುದ್ಧಿಯಲ್ಲಿ ಇರುವಂತಹವರ 4 ಪ್ರಶ್ನೆಗಳು. ಹೇಳಿ ರವಿಕಲಾ ಮಾತಾಜಿ. ಹರೇ ಕೃಷ್ಣ ಪ್ರಭು, ಅದು ಗೊತ್ತಾಗ್ಲಿಲ್ಲ. ಅಲ್ಲಿ ನಡಿಗೊಂದು ಕಾಲ್ ಬಂತ ಅರ್ಜೆಂಟ್, ಹಾಗೆ ನಾನು ಅದ್ರಲ್ಲಿ ಇದ್ದೆ. ತೊಂದರೆ ಇಲ್ಲ ಮಾತಾಜಿ, ಏನ್ ತೊಂದರೆ ಇಲ್ಲ. ಹರೇ ಕೃಷ್ಣ. 4 ತೊಂದರೆ ಇಲ್ಲ. ಬೇರೆ ಯಾರಿಗಾದ್ರೂ ಗೊತ್ತಾ? 4 ಪ್ರಶ್ನೆಗಳು ಅರ್ಜುನ ಭಗವಂತನಲ್ಲಿ ಹಾಕ್ತಾನೆ. ಆ ಸ್ಥಿತಪ್ರಜ್ಞೆ ಹೇಗೆ ಅಂತ ಹೇಳುವಂತ ವಿಚಾರದಲ್ಲಿ ಸ್ಥಿತಪ್ರಜ್ಞನ ಕುರಿತಾಗಿ 4 ಪ್ರಶ್ನೆಗಳು. ಆ ಪ್ರಶ್ನೆಗಳು ಯಾವುವು? ಭಾಷೆ ಯಾವುದು? ಭಾಷೆ ಯಾವುದು? ಹೇಗೆ ಕುಳಿತುಕೊಳ್ತಾನೆ? ಹಾ. ಹೇಗೆ ನಡೆಯುತ್ತಾನೆ? ಹಾ.
ಹೇಗೆ ಮಾತಾಡ್ತಾನೆ? ಭಕ್ತನಾದವನು ಮಾತನಾಡುತ್ತಾನೆ. ಹೇಗೆ ಮಾತನಾಡು. ಸೊ ಕಾ ಭಾಷಾ ಅಂತ ಹೇಳಿದ್ರೆ ಭಾಷೆ ಅಲ್ಲ ಇದು. ಕಾ ಭಾಷಾ ಅಂದ್ರೆ ಭಕ್ತನ ಲಕ್ಷಣ ಏನು ಅಂತ ಹೇಳಿ. ಕಾ ಭಾಷಾ ಕಿಂ ಪ್ರಭಾಷೇತ. ಕಿಂ ಪ್ರಭಾಷೇತ ಅಂದ್ರೆ ಹೇಗೆ ಮಾತನಾಡ್ತಾನೆ. ಮಾತನಾಡೋದ್ರೆ ಇದರಲ್ಲಿ ಕೂಡ ಮಾತನಾಡುದಲ್ಲ, ಅವನ ಮಾತು ಅಂತ ಹೇಳಿದ್ರೆ ಏನು ಅಂತ ನಮಗೆ ನಿನ್ನೆ ಅರ್ಥ ಆಗಿದೆ. ಕಿಂ ಪ್ರಭಾಷೇತ ಕಿಂ ಆಸೀತ. ಕಿಂ ಆಸೀತ ಹೇಗೆ ಕೂತ್ಕೊಳ್ತಾನೆ. ಆಮೇಲೆ ವ್ರಜೇತ ಹೇಗೆ ಹೋಗ್ತಾನೆ ನಡೀತಾನೆ. ವ್ರಜೇತ ಕಿಂ. ಈ ರೀತಿಯಲ್ಲಿ 4 ಪ್ರಶ್ನೆಗಳನ್ನ ಭಗವಂತನಲ್ಲಿ ಅರ್ಜುನ ಕೇಳ್ತಾನೆ. ಈ 4 ಪ್ರಶ್ನೆಯಲ್ಲಿ 2 ಪ್ರಶ್ನೆಗೆ ಉತ್ತರ ನಮಗೆ ಡಿಸ್ಕಷನ್ ಆಗಿದೆ. ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ ಏನು ಲಕ್ಷಣ ಅಂತ ಹೇಳಿ. ಲಕ್ಷಣ ಏನು? 2 ಲಕ್ಷಣಗಳಿವೆ ಮುಖ್ಯವಾಗಿ. ಅದು ಯಾವುದು? ಭಕ್ತನ 2 ಲಕ್ಷಣಗಳು. ಅವನು ಭಕ್ತ ಅಂತ ಗೊತ್ತಾಗ್ತದೆ ಆಗ, ಅಥವಾ ಸ್ಥಿತಪ್ರಜ್ಞ ಅಂತ ಗೊತ್ತಾಗ್ತದೆ. ಯಾವುದದು ಲಕ್ಷಣ? ನೆನಪಿದೆಯಾ? ಯಾವುದೇ ಸ್ಥಿತಿನಲ್ಲಿ ಬೇರೆದ್ರ ಬಗ್ಗೆ ಯೋಚನೆ ಮಾತಾಡೋದಿಲ್ಲ. ಯಾವಾಗಲೂ ದೇವರ ಪ್ರಜ್ಞೆಯಲ್ಲೇ ಇರ್ತಾನೆ. ಸುಖ ಬರ್ಲಿ ದುಃಖ ಬರ್ಲಿ ಅವನ ಸಮಸ್ಥಿತದಲ್ಲಿ ಇರ್ತಾನೆ. ಅದು 2 ನೆಕ್ಸ್ಟ್ ಪ್ರಶ್ನೆ ಉತ್ತರ ಕೊಡ್ತಾ ಇದ್ದೇನೆ. ಸಾರಿ, ಹರಿಕೃಷ್ಣ. ನೋ ಪ್ರಾಬ್ಲಮ್ ಅಂತ. ಬೇರೆ ಇದ್ರ ಬಗ್ಗೆ ಮಾತಾಡೋದಿಲ್ಲ. ಯಾವಾಗ್ಲೂ ದೇವರ ಪ್ರಜ್ಞೆಯಲ್ಲೇ ಇರ್ತಾನೆ ಪ್ರಭು. ಓಕೆ, ಅದು ಡೈರೆಕ್ಟ್ ಅಲ್ಲದಿದ್ರು ಓಕೆ, ಕರೆಕ್ಟ್. ಗಿವ್ ಅಪ್ ಡಿಸೈರ್ ಫಾರ್ ಸೆನ್ಸ್ ಗ್ರಾಟಿಫಿಕೇಶನ್. ಕರೆಕ್ಟ್. ಸರ್ವಾನ್ ಕಾಮಾನ್ ಮನೋಗತಾನ್ ಸರ್ವಾನ್ ಕಾಮಾನ್ ಪ್ರಜಹಾತಿ. ಮನಸ್ಸಿನಿಂದ ಯಾಕಂದ್ರೆ ಮನಸ್ಸು ಮಾಡೋದೇ ಕಾಮನೇನು. ಮನಸ್ಸನ್ನ ನಾವು ನೋಡ್ಲೇಬಾರ್ದು. ಮನಸ್ಸಿಗೆ ರೆಸ್ಪೆಕ್ಟೇ ಕೊಡಬಾರ್ದು. ಅದಕ್ಕೆ ಹೇಳ್ತಾರೆ ನಮ್ಮ ಮನಸ್ಸಿಗೆ ಚಪ್ಪಲಿಂದ ಹೊಡಿಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಭಕ್ತಿ ಸಿದ್ಧಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಬೆಳಿಗ್ಗೆ ಶೂ ಇಂದ ಹೊಡಿಬೇಕು, ರಾತ್ರಿ ಇದು ಹಿಡ್ಸುಡಿಯಿಂದ ಹೊಡಿಬೇಕು ಅಂತ ಹೇಳ್ತಾರೆ. ಆದ ಕಾರಣ ಫಸ್ಟ್ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ ಸರ್ವಾನ್ ಕಾಮಾನ್ ಮನೋಗತಾನ್. ಮನಸ್ಸಿನಲ್ಲಿ ಬಂದಂತ ಎಲ್ಲಾ ಕಾಮನೆಗಳನ್ನ ಪ್ರಜಹಾತಿ ಹತೋಟಿಯಲ್ಲಿ ಇಟ್ಟಿರ್ತಾನೆ, ಅದನ್ನ ತ್ಯಜಿಸ್ತಾನೆ ಅಂತ ಹೇಳಿ. ಇನ್ನೊಂದು ಏನು? ಸೌಮ್ಯ ಮಾತಾಜಿಯವರು ಹೇಳಬೇಕು ಅಂತ ಆನ್ ಮಾಡಿದ್ರು ಅನ್ಕೊಳ್ತೀನಿ. ಭಾಷಾ ಭಗವಂತನ ಭಕ್ತರ ಲಕ್ಷಣ ಏನು ಅಂತ ಹೇಳಿದ್ರೆ ಅವರು ಸಂಪೂರ್ಣವಾಗಿ ಇಂದ್ರಿಯವನ್ನ ಹತೋಟಿಯಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಅಂದ್ರೆ ಮನೋಗತಾನ್ ಸರ್ವಾನ್ ಕಾಮಾನ್ ಪ್ರಜಹಾತಿ. ಎರಡನೇದು ಆತ್ಮನಿಯೇವ ಆತ್ಮನ ತುಷ್ಟ. ಮಾತಾಜಿ ಹೇಳಿದ ಹಾಗೆ ಸಂಪೂರ್ಣವಾಗಿ ಭಗವಂತನ ಭಕ್ತಿಯಲ್ಲೇ ಆನಂದವನ್ನ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಎಲ್ಲಿ ಭಕ್ತಿಯಲ್ಲಿ ಆನಂದ ಅಂತ ಹೇಳಿದ್ರೆ, ಭಕ್ತಿ ಅಂತ ಹೇಳಿದ್ರೆ ಸೇವೆಯಲ್ಲಿ ಆನಂದವನ್ನ ಕಂಡುಕೊಳ್ಳಿ. ಸೇವೆಯೇ ಅವನಿಗೆ ಇಂಪಾರ್ಟೆಂಟ್. ಭಕ್ತನಿಗೆ ಸೇವೆಯೇ ಇಂಪಾರ್ಟೆಂಟ್. ಆ ಸೇವೆಯಲ್ಲೇ ಅವನಿಗೆ ಆನಂದ. ಯಾಕಂತ ಹೇಳಿದ್ರೆ ಈಗ ನಾವು ಒಂದು ಉದಾಹರಣೆ, ಮಗುವಿಗೆ ತುಂಬಾ ಹಾಲು ಬೇಕು ಅಂತ ಮಗು ಕೂಗ್ತಾ ಉಂಟು. ನಾನು ಆಯ್ತು ಹಾಲು ಅಂತ ಹೇಳಿದ್ರೆ ಸಿಗುತ್ತಾ? ಅಥವಾ ಅಮ್ಮ ಆಯ್ತು ಅಂತ ಹೇಳಿ ದೂರ ಹೋದ್ರೆ ಸಿಗತ್ತಾ? ಇಲ್ಲ. ಮನಸ್ಸಿನಲ್ಲಿ ಪ್ರೀತಿ ಇದೆ ಅಂತ ಹೇಳಿದ್ರೆ ಅದು ಸೇವೆ ಮುಖಾಂತರ ಗೊತ್ತಾಗತ್ತೆ. ನಾವು ಭಗವಂತನಲ್ಲಿ ಪ್ರೀತಿ ಅಂತ ಹೇಳಿದ್ರೆ ನಾವು ಮಾಡೋ ಸೇವೆಯೇ ಭಗವಂತನಿಗೆ ಪ್ರೀತಿ. ಆ ಸೇವೆ ನಮ್ಮ ಹೃದಯದಲ್ಲಿರುವ ಪ್ರೀತಿ ಸೇವೆ ರೂಪದಲ್ಲಿ ಹೊರಗೆ ಬರ್ತದೆ. ಆದ ಕಾರಣ ಸೇವೆಯೇ ಇಂಪಾರ್ಟೆಂಟ್. ನಮಗೆ ಇಚ್ಛೆ ಇದೆಯೋ ಇಲ್ವೋ ಸೇವೆ ಶುರು ಮಾಡಲೇಬೇಕು. ಹೀಗೆ ಫಾರ್ ಎಕ್ಸಾಂಪಲ್ ನಾವು ಎಲ್ಲೆಲ್ಲಿ ಅವಕಾಶ ಸಿಗ್ತದೆ ಅಲ್ಲೆಲ್ಲ ಸೇವೆ ಮಾಡಬೇಕು. ಇದು ಮೊದಲನೇ ಪ್ರಶ್ನೆಗೆ ಉತ್ತರ ಆಯ್ತು. ಎರಡನೇ ಪ್ರಶ್ನೆ ಕಿಂ ಪ್ರಭಾಷೇತ ಅಂತ ಹೇಳಿದ್ರೆ ಹೇಗೆ ಮಾತಾಡ್ತಾನೆ ಅಂತ. ಮಾತಾಡ್ತೇನೆ ಅಂತ ಹೇಳಿದ್ರೆ ಇಲ್ಲಿ ಬಾಯಿ ಬಿಟ್ಟು ಮಾತಾಡೋ ವಿಚಾರ ಅಲ್ಲ. ಹೇಗೆ ಇನ್ನೊಬ್ಬರ ಜೊತೆ ಸಲ್ಲಾಪ ಅಂದ್ರೆ ನೋಡೋದು ಕೂಡ ಒಂದು ರೀತಿಯಲ್ಲಿ ಮಾತನಾಡೋದು, ಹತ್ತಿರ ನಿಲ್ಲೋದು ಕೂಡ ಒಂದೊಂದು ರೀತಿಯಲ್ಲಿ ಮಾತನಾಡೋದು. ಅಂದ್ರೆ ಬಾಯಿ ಬಿಡ್ಲೇಬೇಕು ಅಂತೇನಿಲ್ಲ. ಸೊ ಅವರ ಭಕ್ತನ ಈ ರೀತಿಯ ಒಂದು ಲಕ್ಷಣಗಳೇನು, ಭಾಷೆಯ ಮುಖಾಂತರ ಇರುವ ಲಕ್ಷಣಗಳೇನು ಅಂತ ಹೇಳಿ, ಇದಕ್ಕೆ ಯಾರಿಗಾದ್ರೂ ನಿನ್ನೆ ಡಿಸ್ಕಷನ್ ಮಾಡಿದ್ರಲ್ಲಿ ಪಾಯಿಂಟ್ಸ್ ಹೇಳ್ಬೋದಾ? ಟ್ರೈ ಮಾಡಿ. ಎಲ್ಲರ ಹತ್ರ ಪುಸ್ತಕ ಇದೆ ಅಂತ ಅನ್ಕೊಳ್ತೀನಿ, ಶ್ಲೋಕವೂ ಇದೆ ಅನ್ಕೊಳ್ತೀನಿ. ಇಲ್ಲಾಂದ್ರೆ ಶೇರ್ ಮಾಡ್ತೀನಿ. ಯಾವಾಗ್ಲೂ ಕೃಷ್ಣನ್ ಬಗ್ಗೆ ಮಾತಾಡೋದು. ಯಾವಾಗ್ಲೂ ಕೃಷ್ಣನ ಬಗ್ಗೆ ಮಾತನಾಡೋದು. ಕರೆಕ್ಟ್, ಅದು ಕರೆಕ್ಟ್. ಮತ್ತೆ ಬೇರೆ ಯಾರಾದ್ರೂ?
ಶ್ಲೋಕ ನೋಡಿ ಹೇಳಿ, ಏನ್ ತೊಂದ್ರೆ ಇಲ್ಲ. ಶ್ಲೋಕ ನೋಡಿ ಹೇಳಿ. ಇದೇ ಯಾವ ಶ್ಲೋಕ ಶ್ಲೋಕ ಪ್ರಭು? ಯಾವ ಶ್ಲೋಕ? 56ನೇದು ಮತ್ತು 57ನೇ ಶ್ಲೋಕ. ಎರಡನೇ ಪ್ರಶ್ನೆಗೆ ಉತ್ತರ ಭಗವಂತ ಕೊಡೋದು, ಹೇಗೆ ಮಾತಾಡ್ತಾನೆ ಅಂತ ಹೇಳೋದಕ್ಕೆ. ಹೇಳಿ, ಶ್ಲೋಕ ತೋರಿಸಿ, ಇದು ಡಿಸ್ಪ್ಲೇ ಅಲ್ಲಿ ಇದೆ. ಇದೆ ಪ್ರಭು. ಪೂರ್ಣ ತ್ರಿವಿಧ ದುಃಖಗಳ ಆಕ್ರಮಣದಿಂದ ಮನಸ್ಸು ಕಡುಕುವುದಿಲ್ಲ. ಬೇರೆ ಯಾರಾದ್ರೂ ಅವನು ತ್ರಿವಿಧ ದುಃಖಗಳಿಂದ ಮನಸ್ಸು ಇದಾಗೋದಿಲ್ಲ, ಉದ್ವಿಗ್ನ ಆಗೋದಿಲ್ಲ, ಅದು ತಾನೇ ಪ್ರಭು. ಓಕೆ. ಆಮೇಲೆ ತನಗೆ ಎಷ್ಟೇ ಕಷ್ಟ ಬಂದ್ರು ದೇವ್ರು ನನ್ಗೆ ಇನ್ನೂ ಜಾಸ್ತಿ ಕಷ್ಟ ಕೊಡ್ಬೇಕಾಗಿತ್ತು, ಆದ್ರೆ ಸ್ವಲ್ಪನೇ ಕೊಟ್ಟಿದ್ದಾನೆ, ಅದು ತಾನೇ ಪ್ರಭು. ಜಾಸ್ತಿ ಸುಖ ಬಂದ್ರೆ ನಾನು ಇಷ್ಟು ಸುಖಕ್ಕೆ ಅರ್ಹನಾಗಿರ್ಲಿಲ್ಲ, ಆದ್ರೂ ದೇವ್ರು ನನ್ಗೆ ಇಷ್ಟೊಂದು ಸುಖ ಕೊಟ್ಟಿದ್ದಾನೆ ಅಂತ ಮನಸ್ಸನ್ನ ಮಾಡ್ಕೊಳ್ತಾರೆ. ಅವ್ರನ್ನ ಸ್ಥಿರ ಪ್ರಜ್ಞೆ ಇರೋ ಅವರು ಅಂತಂತ ಗುರ್ತಿಸ್ಕೋಬೇಕಲ್ವಾ ಪ್ರಭು? ಎಸ್ ಮಾತಾಜಿ. ಓಕೆ, ಇನ್ನು ಪಾಯಿಂಟ್ಸ್ ಬೇರೆ ಯಾರಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕಾಮ ಇರಬಾರ್ದು, ಆಶೆ ಇರಬಾರ್ದು. ಅದು ಆಶೆ ಈಡೇರಲ್ದಿದ್ರೆ ನಮ್ಗೆ ಕ್ರೋಧ ಉಂಟಾಗ್ತದೆ. ಓಕೆ, ಕೃಷ್ಣ. ಹರೇ ಕೃಷ್ಣ. ಆಮೇಲೆ ವಸ್ತುಗಳ ಬಗ್ಗೆ ತುಂಬಾ ಅತಿಯಾದ ಮೋಹನೂ ಇರೋದಿಲ್ಲ, ಮತ್ತೆ ತುಂಬಾ ಡಿಟ್ಯಾಚ್ಮೆಂಟು ಇರೋದಿಲ್ಲ. ಇವು ಬಂದಿದಾವೆ, ಇವನ್ ಕೃಷ್ಣನ ಸೇವೆಗೆ ಬಳಸ್ಕೋಬೇಕು ಅನ್ನೋ ಒಂದು ಮನೋಭಾವ ಇರುತ್ತೆ. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ. ನೋಡೋಣ, ದುಃಖೇಶು ಅನುದ್ವಿಗ್ನ ಮನಃ. ಮೊದಲನೇದು, ದುಃಖ ಬರುವಾಗ ಉದ್ವಿಗ್ನತೆ ಇರುವುದಿಲ್ಲ ಅವನಿಗೆ. ಯಾವ ರೀತಿಯಲ್ಲೂ ಅವನಿಗೆ ಈ ದುಃಖ ಬರುವಾಗ ಅದರಿಂದ ತೊಡಕಾಗುವುದಿಲ್ಲ ಅವನಿಗೆ. ಅಂದ್ರೆ ಅವನ ಭಕ್ತಿ ಸೇವೆಯಲ್ಲಿ ಯಾವ ರೀತಿಯಲ್ಲೂ ತೊಡಕಾಗುವುದಿಲ್ಲ ಅವನಿಗೆ. ದುಃಖ ಬರುವುದಿಲ್ಲ ಅಂತ ಇಲ್ಲಿ ಬರಲಿಲ್ಲ, ದುಃಖಕ್ಕೆ ಡಿಸ್ಟರ್ಬ್ ಆಗುದಿಲ್ಲ ಅಂತ ಬರ್ದಿದ್ದಾರೆ. ಸೊ ದುಃಖ ಬರುವುದಿಲ್ಲ ಅಂತಲ್ಲ, ದುಃಖಕ್ಕೆ ನಮಗೆ ಸ್ವಲ್ಪವೂ ದುಃಖದಿಂದ ನಮಗೆ ತೊಂದರೆಯೇ ಆಗುದಿಲ್ಲ ಮನಸ್ಸಿಗೆ. ಬದಲಾಗಿ ಯಾಕೆ ತೊಂದರೆ ಆಗುದಿಲ್ಲ ಅಂತ ಹೇಳಿದ್ರೆ, ಮನಸ್ಸಿನಲ್ಲಿ ಸಂಪೂರ್ಣ ಭಗವಂತನ ಸೇವೆ ಬಗ್ಗೆಯೇ ಚಿಂತೆ ಮಾಡ್ತಾ ಇರುವಂಥದ್ದು. ಭಗವಂತನ ಸೇವೆಯನ್ನೇ ಚಿಂತೆ ಮಾಡುವವನಿಗೆ ಈ 3 ದುಃಖಗಳಿಂದ ತೊಂದರೆ ಆಗುದಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ, ಈ ಸೇವೆ ಅಂತ ಹೇಳುದು ಈ 3 ದುಃಖಗಳಿಂದ ಮೇಲ್ಪಟ್ಟದ್ದು. ಈ ಸೇವೆ ಅಂತ ಹೇಳುವಂಥದ್ದು ಭಗವಂತನ ನೇರ ಸಾಕ್ಷಾತ್ಕಾರ. ಆ ಭಗವಂತನ ನೇರ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ಅದು ತ್ರಿಗುಣಗಳಿಂದ ಮೇಲೆ ಇದ್ದದ್ದು. ಅದು ಯಾವುದು? ಸತ್ವಗುಣ ಅಲ್ಲ, ಸತ್ವಗುಣಕ್ಕಿಂತ ಮೇಲೆ ಇರುವಂಥದ್ದು ಶುದ್ಧ ಸತ್ವಗುಣ, ವಿಶುದ್ಧ ಸತ್ವ, ವಸುದೇವ ಸತ್ವ ಅಂತ ಭಗವಂತನೇ ಸೇವೆ. ಅದಕ್ಕೋಸ್ಕರ ಭಗವಂತನಿಗೂ ಭಗವಂತನ ಸೇವೆಗೂ ವ್ಯತ್ಯಾಸ ಇಲ್ಲ. ಭಗವಂತನಿಗೂ ಭಗವಂತನ ಸೇವೆಗೂ ವ್ಯತ್ಯಾಸ ಇಲ್ಲ. ಆದ ಕಾರಣ ಭಗವಂತನ ಸೇವೆ ಮಾಡ್ತಾ ಇರುವಾಗ ಭಗವಂತನ ಬಹಿರಂಗ ಶಕ್ತಿಯಿಂದ ಉಂಟಾಗುವಂತಹ ಈ ದುಃಖಕ್ಕೆ ನಮಗೆ ತೊಡಕೆ ಇಲ್ಲ, ನಮಗೆ ಡಿಸ್ಟರ್ಬ್ ಆಗುದಿಲ್ಲ. ಆದ್ರೆ ದುಃಖ ಇರ್ತದೆ. ಅದೇ ರೀತಿಯಲ್ಲಿ ಸುಖೇಶು ವಿಗತ ಸ್ಪೃಹ. ಆಮೇಲೆ ಭೌತಿಕವಾಗಿ ತುಂಬಾ ಸುಖ ಸಿಕ್ಕಿದೆ ಅಂತ ಇಟ್ಕೊಳ್ಳೋಣ. ತುಂಬಾ ಸುಖ ಸಿಕ್ಕಿದ್ರೆ ನಾವು ತುಂಬಾ ಉಬ್ಬುದಿಲ್ಲ ಅದರಿಂದ. ಯಾಕಂತ ಹೇಳಿದ್ರೆ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಆ ಸುಖ ಸಿಕ್ಕಿದೆ, ಆದ್ರೆ ಅದಕ್ಕೆ ಕೊನೆಗೆ ಸೈನ್ ಹಾಕಿದ್ದು ಭಗವಂತನೇ. ಭಗವಂತ ಸೈನ್ ಹಾಕ್ಲಿಲ್ಲ ಅಂದ್ರೆ ಆ ಸುಖನೂ ನಮ್ಗೆ ಸಿಕ್ತಿರ್ಲಿಲ್ಲ. ಅದನ್ನ ಗ್ರ್ಯಾಂಟ್ ಮಾಡಿದ್ದು ಭಗವಂತ. ದುಃಖವಾಗ್ಲಿ ಸುಖವಾಗ್ಲಿ ಭಗವಂತ ಗ್ರ್ಯಾಂಟ್ ಮಾಡದೆ ಯಾರಿಗೂ ಸಿಗುದಿಲ್ಲ, ಕರ್ಮಕ್ಕೆ ಅನುಗುಣವಾಗಿ. ಆದ್ರೂ ಕೂಡ ಈ ದೇಹ ಹೇಗೆ ಸಿಗ್ತದೆ ಅಂತ ಹೇಳಿದ್ರೆ, ಭಾಗವತಮಲ್ಲಿ ಹೇಳಿದೆ, ಗುಣ ಕರ್ಮ ಕಾಲ ಕರ್ಮ ಗುಣಾಧೀನೋ ದೇಹೋಯಂ ಪಾಂಚಭೌತಿಕಂ ಅಂತ ಹೇಳಿ. ಕಾಲದಿಂದ, ಕರ್ಮದಿಂದ ಮತ್ತು ಗುಣದಿಂದ ಭಗವಂತ ನೋಡ್ತಾ, ಭಗವಂತನ ಒಂದು ವೀಕ್ಷಣೆಯಲ್ಲಿ ನಮಗೆ ಈ ದೇಹ ಸಿಕ್ಕಿದೆ. ಆದ ಕಾರಣ ಯಾವ ಒಂದು ಹುಲ್ಲು ಕಡ್ಡಿಯೂ ಕೂಡ ಆ ಕಡೆ ಈ ಕಡೆ ಆಗ್ಬೇಕಿದ್ರೆ ಭಗವಂತನದ್ದೊಂದು ಗ್ರ್ಯಾಂಟ್ ಬೇಕು. ಗ್ರ್ಯಾಂಟ್ ಅಂದ್ರೆ ಒಂದು ಪರ್ಮಿಷನ್ ಬೇಕು, ಅದಿಲ್ಲದ ಸಾಧ್ಯವೇ ಇಲ್ಲ. ಆದ ಕಾರಣ ಎಷ್ಟೇ ಸುಖ ಸಿಗ್ಲಿ ಅದರಿಂದ ಉಬ್ಬದೆ ಆ ಸುಖ ಅಂತ ಹೇಳಿದ್ರೆ ನಾವು ಅನ್ಕೊಳ್ತೇವೆ ದುಡ್ಡು ಜಾಸ್ತಿ ಸಿಕ್ಕಿದ್ರೆ ಸುಖ ಇಲ್ಲ. ಆರೋಗ್ಯವಾಗಿರುವುದು ಕೂಡ ಸುಖವೇ. ಈ ಆರೋಗ್ಯ ಚೆನ್ನಾಗಿದ್ರೆ ಏನಾಗ್ತದೆ? ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಭಗವಂತನ ಸೇವೆಯನ್ನ ಇನ್ನೂ ಜಾಸ್ತಿ ಮಾಡ್ಬೋದು. ಅಂದ್ರೆ ನಮಗೆ ಸಿಕ್ಕಿದಂತ ಸುಖವನ್ನ ಭಗವಂತಿಗೆ ನಿಯೋಜಿಸುದು, ದುಃಖಕ್ಕೆ
ಡಿಸ್ಟರ್ಬ್ ಆಗದೆ ಇರುವಂಥದ್ದು ಆ ಭಕ್ತನ ಲಕ್ಷಣ. ಅದು ಅವನು ಮಾತನಾಡುವ ಲಕ್ಷಣ. ವೀತರಾಗ, ವೀತ ಭಯ, ವೀತ ಕ್ರೋಧ. ಅವನು ಯಾವುದನ್ನೆಲ್ಲ ಗೆದ್ದಿದ್ದಾನೆ? ಅಟ್ಯಾಚ್ಮೆಂಟ್ ಇಂದ ಗೆದ್ದಿದ್ದಾನೆ. ಅಟ್ಯಾಚ್ಮೆಂಟ್ ಅನ್ನು ಅಂದ್ರೆ ಯಾವುದೇ ಭೌತಿಕ ವಿಷಯದಲ್ಲಿ ಅಟ್ಯಾಚ್ಮೆಂಟ್ ಇರುವುದಿಲ್ಲ, ಆಧ್ಯಾತ್ಮಿಕ ವಿಚಾರಕ್ಕೆ ಅಟ್ಯಾಚ್ಮೆಂಟ್ ಇರ್ತದೆ. ರಾಗ ಎಲ್ಲಿ? ರಾಗ ಕೃಷ್ಣನ ಕಡೆ, ಭಕ್ತರ ಕಡೆ. ಭಕ್ತರ ಕಡೆ ರಾಗ, ಭಕ್ತನ ಭಗವಂತನ ದಾಸರ ಕಡೆ ರಾಗ. ಈ ರೀತಿಯ ರಾಗವನ್ನ ಭಗವಂತನಲ್ಲಿ ಇಟ್ಟಿರ್ತಾರೆ. ಅದೇ ರೀತಿಯಲ್ಲಿ ವೀತ ಭಯ, ಯಾವುದೇ ರೀತಿಯ ಭಯ ಇರುವುದಿಲ್ಲ. ಯಾವುದೇ ರೀತಿಯ ಭಯ ಇರುವುದಿಲ್ಲ. ಯಾಕೆಂದ್ರೆ ಕೃಷ್ಣ ಭಯವನ್ನೇ ಹೆದರಿಸು ಯದ್ ಬಿಭೇತಿ ಅಂತ ಹೇಳ್ತಾರೆ. ಯಾರು? ಕೃಷ್ಣ ಭಯವನ್ನೇ ಭಯಪಡಿಸುವಂತಹ ವ್ಯಕ್ತಿ. ಭಗವಂತನ ಭಕ್ತಿ ಮಾಡುವಾಗ ನಮಗೇನು ಭಯ? ಆಮೇಲೆ ಕ್ರೋಧ, ವೀತ ಕ್ರೋಧ ಅಂದ್ರೆ ಯಾವ ರೀತಿಯ ಅಂತ ಭೌತಿಕವಾದ ಕ್ರೋಧ ಇರುವುದಿಲ್ಲ. ಏನೇ ಕ್ರೋಧ ಇದ್ರೂ ಆ ಕ್ರೋಧವನ್ನ ಭಗವಂತನ ಸೇವೆಗೆ ಉಪಯೋಗಿಸುವಂತಹ ಕ್ರೋಧವಾಗಿರ್ತದೆ. ಅದು ಭಗವಂತನ ಭಕ್ತರಾದಂತಹ ಸ್ಥಿತದೀಹಿ, ಸ್ಥಿರವಾಗಿರುವಂತಹ ಭಕ್ತರ ಲಕ್ಷಣ. ಅದಲ್ಲದೆ ಇನ್ನೂ ಮುಂದೆ ಹೇಳಿದ್ದಾರೆ, ಯಃ ಸರ್ವತ್ರ ಅನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾಂ. ಯಾವುದೇ ಒಳ್ಳೆದಾಗ್ಲಿ ಕೆಟ್ಟದಾಗ್ಲಿ ಅದರದ್ದು ಏನು ಡಿಸ್ಟರ್ಬ್ ಆಗುದಿಲ್ಲ. ಹಾಗೆ ಏನಾದ್ರೂ ಒಳ್ಳೇದು ಸಿಕ್ಕಿತು ಅಂತ ಹೇಳಿದ್ರೆ ಅದನ್ನು ಹೊಗಳೋದೂ ಇಲ್ಲ, ತಗೊಳ್ಳೋದೂ ಇಲ್ಲ. ಇದೆಲ್ಲ ಭೌತಿಕ ವಿಚಾರಗಳು. ಆಧ್ಯಾತ್ಮಿಕವಾಗಿ ನೋಡದಿದ್ರೆ ಎಲ್ಲಿಯಾದ್ರೂ ಭಗವಂತನ ಭಕ್ತರಿಗೆ ಕೆಟ್ಟದಾದ್ರೆ ಕೂಡ್ಲೆ ಅದಕ್ಕೆ ನಾವು ಮೇಲೆದ್ದು ಬಂದು ಅದರ ಬಗ್ಗೆ ಹೋರಾಟ ಮಾಡಬೇಕು. ಅದೇ ರೀತಿಯಲ್ಲಿ ಭಕ್ತರಿಗೆ ಒಳ್ಳೆ ರೀತಿಯಲ್ಲಿ ಏನಾದ್ರೂ ಕೆಲಸ ಆದ್ರೆ ಅದನ್ನು ಹೊಗಳ್ಬೇಕು. ಅಂದ್ರೆ ತದ್ವಿರುದ್ಧ, ಭೌತಿಕದ ತದ್ವಿರುದ್ಧ ಆಧ್ಯಾತ್ಮಿಕತೆ. ಈ ರೀತಿಯಲ್ಲಿ ಭಗವಂತನ ಭಕ್ತರು ಮಾತನಾಡುದಂದ್ರೆ ಈ ರೀತಿಯ ಬಿಹೇವಿಯರ್ ಇರ್ತದೆ ಅವರಿಗೆ, ಈ ರೀತಿಯ ಬಿಹೇವಿಯರ್. ಇನ್ನು ಮೂರನೇ ಪ್ರಶ್ನೆ ಅಂತ ಹೇಳಿದ್ರೆ, ಹೇಗೆ ಕೂತ್ಕೊಳ್ತಾನೆ? ಕಿಂ ಆಸೀತ ಅಂದ್ರೆ ಆಸನರಾಗುದು ಅಂತ ಹೇಳಿದ್ರೆ ಹೇಗೆ ಸ್ಥಿರವಾಗಿರ್ತಾರೆ. ಆಸನ ಅಂತ ಹೇಳುವ ಪದದ ಅರ್ಥ ಏನು ಅಂತ ಹೇಳಿದ್ರೆ ಅಲುಗಾಡದೆ ಇರುವಂಥದ್ದು. ಅಂದ್ರೆ ಅವರ ಒಂದು ಭಕ್ತಿಯಲ್ಲಿ, ಆ ಪ್ರಜ್ಞೆಯಲ್ಲಿ ಆ ಕಡೆ ಈ ಕಡೆ ಅಲುಗಾಡುವುದಿಲ್ಲ. ಇದ್ದಲ್ಲೇ ಇರ್ತಾರೆ ಅಂತ ಹೇಳಿದ್ರೆ ಏನರ್ಥ? ಅವನು ಸ್ಥಿರನಾಗಿ ಆ ಒಂದು ಕೈಂಕರ್ಯವನ್ನ ಮಾಡ್ತಾ ಇರ್ತಾನೆ. ಅವನು ಭೌತಿಕವಾದ ಯಾವುದೇ ತೊಂದರೆಗೆ ಅವನು ಡಿಸ್ಟರ್ಬ್ ಆಗುವುದಿಲ್ಲ, ಅವನು ಅಡಚಣೆಯೇ ಆಗುವುದಿಲ್ಲ, ಅವನಿಗೆ ಏನು ತೊಂದರೆ ಕೂಡ. ಅಂತಹ ಭಕ್ತರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಸ್ಥಿರ ಪ್ರಜ್ಞೆಯ ಭಕ್ತರು ಅಂತ ಹೇಳ್ತಾರೆ. ಅದಲ್ಲದೆ ಅವರು ಆಸೀನರಾಗಿದ್ದಾರೆ ಭಕ್ತಿಯಲ್ಲಿ ಸಂಪೂರ್ಣವಾಗಿ ಆಸೀನರಾಗಿದ್ದಾರೆ. ನಮಗೆ ಅಂಥ ಭಕ್ತಿಯಲ್ಲಿ, ದೃಢ ಭಕ್ತಿಯಲ್ಲಿ ನಮಗೆ ಮುಂದೆ ಹೋಗ್ಬೇಕಿದ್ರೆ ನಾವು ಈಗಾಗಲೇ ಆಸೀನರಾದಂತಹ ಭಕ್ತರ ಸಂಘ ಮಾಡಬೇಕು. ಅಂದ್ರೆ ಶುದ್ಧ ಭಕ್ತರ ಸಂಘ ಮಾಡಬೇಕು, ಆಚಾರ್ಯರ ಸಂಘ ಮಾಡಬೇಕು. ಶುದ್ಧ ಭಕ್ತರ ಸಂಘ ಮಾಡಿದರೆ ನಾವು ಕೂಡ ಅದೇ ರೀತಿಯಲ್ಲಿ ಆಸೀನರಾಗ್ತೇವೆ. ಈಗ ನಾವು ಎಲ್ಲಿಯೋ ಹೋಗಿದ್ದೇವೆ, ಅಲ್ಲಿ ಚೆನ್ನಾಗಿ ಕುರ್ಚಿಗಳಿವೆ, ಕುರ್ಚಿಯಲ್ಲಿ ಯಾರೂ ಕೂತ್ಕೊಳ್ಳಿಲ್ಲ ಅಂತ ಹೇಳುವಾಗ ನಮಗೂ ಕೂತ್ಕೊಳ್ಳಿಕ್ಕೆ ಇಷ್ಟ ಆಗುದಿಲ್ಲ. ಆದ್ರೆ ಯಾರೋ ಒಬ್ಬ ದೊಡ್ಡವರು ಕೂತ್ಕೊಂಡ್ರು. ಯಾಕಂದ್ರೆ ದೊಡ್ಡ ಸಂಸ್ಕಾರ ಏನು ಅಂದ್ರೆ ದೊಡ್ಡವರು ಕೂತ್ಕೊಂಡ ಮೇಲೆ ಚಿಕ್ಕವರು ಕೂತ್ಕೊಳ್ಳುವಂತ ವಿಚಾರ. ಯಾರೋ ಒಬ್ಬ ದೊಡ್ಡವರು ಕೂತ್ಕೊಂಡ್ರು ಅಂದ್ರೆ ಅದೊಂದು ಸೂಚನೆ, ಎಲ್ಲರೂ ಕೂತ್ಕೊಳ್ಬಹುದು ಅಂತ ಹೇಳಿ. ಅದೇ ರೀತಿಯಲ್ಲಿ ನಾವು ಆಸೀನರಾಗುದು ಇಲ್ಲಿ ಅಂತ ಹೇಳಿದ್ರೆ ಭಕ್ತರ ನಿಜವಾದ ಸಂಪೂರ್ಣ ಭಕ್ತಿಯಲ್ಲಿ ತೊಡಗಿದಂತಹ ಭಕ್ತರ ಸಂಘವನ್ನು ತಕೊಂಡು ಅವರನ್ನ ಶರಣ ಮಾಡಿಕೊಂಡು ಅವರ ಕಾಲಿಗೆ ಶರಣಾಗಿ ನಾವು ಕೂಡ ನಿಧಾನವಾಗಿ ಈ ಭಕ್ತಿಯಲ್ಲಿ ಆಸೀನರಾಗ್ತೇವೆ. ಅಂದ್ರೆ ನಮಗೆ ತೊಡಕಿಲ್ಲದೆ ಭಗವದ್ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಅದು ಹೇಗೆ ಆಗ್ತದೆ? ಅಂತಹ ಭಕ್ತರ ಲಕ್ಷಣಗಳೇನು ಅಂತ ಇಲ್ಲಿ ನೋಡೋಣ. ಯದಾ ಸಂಹರತೆ ಛಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯದಾ ಸಂಹರತೆ ಛಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯದಾ ಸಂಹರತೆ ಛಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಅನುವಾದ ಮತ್ತು ಭಾವಾರ್ಥ.
ಭಕ್ತಿವೇದಾಂತ ಸ್ವಾಮಿ ಶಿಲ ಪ್ರಭುಪಾದರಿಂದ ಜಗದ್ಗುರು ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ: ಆಮೆಯು ತನ್ನ ಅಂಗಗಳನ್ನು ಚಿಪ್ಪಿನೊಳಕ್ಕೆ ಎಳೆದುಕೊಳ್ಳುವಂತೆ ಯಾರು ತನ್ನ ಇಂದ್ರಿಯಗಳನ್ನು ಇಂದ್ರಿಯ ವಿಷಯಗಳಿಂದ ಹಿಂದಕ್ಕೆ ಎಳೆದುಕೊಳ್ಳಬಲ್ಲರೋ ಅವರು ಪರಿಪೂರ್ಣ ಪ್ರಜ್ಞೆಯಲ್ಲಿ ಸ್ಥಿರರಾಗಿರುತ್ತಾರೆ. ಆಮೆಯು ತನ್ನ ಅಂಗಗಳನ್ನು ಚಿಪ್ಪಿನೊಳಕ್ಕೆ ಎಳೆದುಕೊಳ್ಳುವಂತೆ, ಯಾವಾಗಾದ್ರೂ ಡೇಂಜರ್ ಬಂದ್ರೆ ಕೂಡಲೇ ಅದು ಎಳ್ಕೊಳ್ತದೆ. ಅದೇ ರೀತಿಯಲ್ಲಿ ಭಕ್ತನಾದವನು ತನ್ನ ಇಂದ್ರಿಯಗಳನ್ನು ಎಲ್ಲೆಲ್ಲಿ ಡೇಂಜರ್ ಇದೆ ಆಗ ಸಂಪೂರ್ಣವಾಗಿ ಎಳ್ಕೊಂಡು ಕೃಷ್ಣ ಪ್ರಜ್ಞೆಯಲ್ಲಿ ಅದನ್ನ ನಿಯೋಜಿಸ್ತಾನೆ. ಇದಕ್ಕೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಉದ್ದೇಶ ಏನು ಅಂತ ಹೇಳಿದ್ರೆ ಭವಸಾಗರದಿಂದ ನಮ್ಮನ್ನು ನಾವು ಕಳಿಸಿಕೊಳ್ಳಿಕ್ಕೆ, ಅಂದ್ರೆ ಈ ಜನ್ಮ ಮೃತ್ಯು ಜರಾ ವ್ಯಾಧಿಯ ಒಂದು ಸೈಕಲ್ ಇದೆಯಲ್ಲ ಅದರಿಂದ ಹೊರಗೆ ಬರ್ಲಿಕ್ಕೆ ನಾವು ಭಗವಂತನ ಭಕ್ತಿ ಮಾಡ್ತಾ ಇರೋದು. ಅಂದ್ರೆ ನಾವು ಕನಿಷ್ಠವಾಗಿ ಶುರು ಮಾಡೋದು ಅಲ್ಲಿಗೆ. ಯಾಕಂದ್ರೆ ನಾವು ಶುದ್ಧ ಭಕ್ತರಲ್ಲ, ನಾವು ಶುರು ಮಾಡೋದು ಯಾಕಂದ್ರೆ ನಮ್ಮ ನೋವಿಂದ ಹೊರಗೆ ಬರ್ಲಿಕ್ಕೆ ಶುರು ಮಾಡೋದಲ್ವಾ. ನೋವು ಅಂತ ಹೇಳಿದ್ರೆ ಈ ಭವಸಾಗರವೇ ನೋವು, ಅದರಿಂದ ಹೊರಗೆ ಬರ್ಲಿಕ್ಕೋಸ್ಕರ ಭಕ್ತಿ ಮಾಡ್ತಾ ಇದ್ದೇವೆ. ಆ ಭಕ್ತಿ ಮಾಡ್ಲಿಕ್ಕೆ ನಾವು ಏನು ಅಂತ ಹೇಳಿದ್ರೆ ಸಂಪೂರ್ಣ ನಿಷ್ಕಾಮವಾಗಿ ಭಕ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ಸಂಪೂರ್ಣ ನಿಷ್ಕಾಮವಾಗಿ ಭಕ್ತಿ ಮಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಭಗವಂತನ ಭಕ್ತಿಯಲ್ಲಿ ಉನ್ಮುಖತೆ ಬೆಳೀತದೆ ಅಂತ. ಇಷ್ಟೆಲ್ಲ ಆಯ್ತು. ಇಷ್ಟೆಲ್ಲ ಆಗುವಾಗ ನಾವು ಯಾವ್ದ್ರಲ್ಲಿ ಜಾಗೃತೆ ಇರಬೇಕು ಅಂತ ಈ ಶ್ಲೋಕ ಹೇಳ್ತದೆ. ಅದೇ ರೀತಿಯಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಎರಡು ವಿಷಯದಲ್ಲಿ ಜಾಗೃತೆ ಬೇಕು. ಎರಡು ವಿಷಯ ಯಾವುದು ಅಂತ ಹೇಳಿದ್ರೆ ಕರ್ಮಿಗಳ ಅಥವಾ ಇಂದ್ರಿಯ ಭೋಗ ಮಾಡುವವರ ಸಂಘ. ಅದರಲ್ಲೂ ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸಂದರ್ಶನ ಅಂತ ಹೇಳ್ತಾರೆ ಅವರು ಚೈತನ್ಯ ಮಹಾಪ್ರಭುಗಳು. ಅವರನ್ನು ನೋಡುದು ಮಾತ್ರ ಅಲ್ಲ, ಅವರಲ್ಲಿ ಮಾತನಾಡುದಲ್ಲ, ಏನೇ ಇರ್ಲಿ ಹೋಗಿ ದರ್ಶನ ಮಾಡುದು, ಮಾತನಾಡುದು, ಎಲ್ಲ ಇದೆಲ್ಲ ಮಾಡ್ತೇವಲ್ಲ. ಯಾರ ಜೊತೆಗೆ? ಇಂದ್ರಿಯ ಆಸಕ್ತಿ ಇರುವಂತ ವ್ಯಕ್ತಿಗಳೊಟ್ಟಿಗೆ, ಅಥವಾ ವಿಷಯಗಳಲ್ಲಿ ಆಸಕ್ತಿ ವಿಷಯ ಅಂದ್ರೆ ಭೌತಿಕ ವಿಷಯದಲ್ಲಿ ಮಾತ್ರ ಆಸಕ್ತಿ ಇರುವಂತ ವಿಷಯವನ್ನ ಮಾತನಾಡುತ್ತಾ ಅವರ ಜೊತೆ ಸಂಪರ್ಕ ಬೆಳೆಸಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ವಿಷಯ ಕೊಡದ ಹಾಗೆ. ಗೊತ್ತಿದ್ದು ನಮಗೆ ಉದ್ದೇಶ ಏನು? ಭಗವಂತನ ಭಕ್ತಿ ಮಾಡುದು, ಈ ಜನ್ಮ ಮೃತ್ಯು ಜರಾ ವ್ಯಾಧಿಯಿಂದ ಹೊರಗೆ ಬರುವಂಥದ್ದು ನಮ್ಮ ಉದ್ದೇಶ. ಆದ್ರೆ ಗೊತ್ತಿದ್ದು ಅದರಲ್ಲೇ ತೊಡಗಿದವರ ಜೊತೆ ನಾವು ಸಂಬಂಧ ಬೆಳೆಸಿದ್ರೆ ಏನು ಅಂತ ಹೇಳಿದ್ರೆ ಗೊತ್ತಿದ್ದು ವಿಷ ಕೊಡದಂತೆ, ಅಂದ್ರೆ ನಮ್ಮನ್ನು ನಾವೇ ಕೊಲ್ಲುವುದು. ಅದು ಮಾತ್ರ ಅಲ್ಲ, ಇನ್ನೊಂದು ವಿಚಾರ ಹೇಳ್ತಾರೆ ಚೈತನ್ಯ ಮಹಾಪ್ರಭು. ಇದೊಂದು ಕರ್ಮಿಗಳ ಸಂಘ ಮಾಡುವಂಥದ್ದು. ಕರ್ಮಿಗಳ ಅಂತ ಹೇಳಿ ಯಾವತ್ತೂ ಭಗವಂತನ ಬಗ್ಗೆ ಚಿಂತನೆ ಇಲ್ಲ. ನಾನು ಆಯ್ತು, ನನ್ನ ಜೀವನ ಆಯ್ತು, ನನ್ನ ಎಂಜಾಯ್ಮೆಂಟ್ ಆಯ್ತು, ನಂದೇ ಅಂತ ಹೇಳುವಂತ ವಿಚಾರ. ಅಂಥವ್ರ ಜೊತೆ ಸಂಬಂಧ ಯಾವತ್ತು ನಾವು ನಿನ್ನೆ ಹೇಳಿದ ಹಾಗೆ ಅವರಿಗೆ ನಾವು ಭಗವತ್ ಪ್ರಜ್ಞೆ ಕೊಡ್ಲಿಕ್ಕೆ ಪ್ರಯತ್ನ ಪಡಬೇಕು ವಿನಃ ಅವರಿಂದ ನಾವು ಏನನ್ನೂ ತಗೊಳ್ಬಾರ್ದು. ಅವ್ರೇನಾದ್ರೂ ಕೊಟ್ರೆ ಅದನ್ನು ಏನು ಕೊಡೋದಂದ್ರೆ ಅವರು ಲಕ್ಷ್ಮಿ ಧನ ಕೊಟ್ರೆ ಅದನ್ನು ನಾವು ಭಗವಂತನ ಸೇವೆಗೆ ಮಾತ್ರ ನಿಯೋಜಿಸಬೇಕು, ನಮಗೆ ಇಟ್ರೆ ಅಷ್ಟೇ. ಅದೇ ರೀತಿಯಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ ಒಪೋಸಿಟ್ ಜೆಂಡರ್ ಬಗ್ಗೆ ಆಸಕ್ತಿ. ಈಗ ಗಂಡಿಗೆ ಹೆಣ್ಣಾಗ್ಲಿ, ಹೆಣ್ಣಿಗೆ ಗಂಡಾಗ್ಲಿ, ಅಥವಾ ಗಂಡಿಗೆ ಗಂಡಾಗ್ಲಿ, ಈಗ ಹಾಗೂ ಇದೆ, ಹೆಣ್ಣಿಗೆ ಹೆಣ್ಣಾಗ್ಲಿ, ಏನೇ ಇರಲಿ, ಈ ರೀತಿಯಲ್ಲಿ ಕಾಮ ಭಾವನೆಯಿಂದ ನೋಡುವಂಥದ್ದು. ಅದರಿಂದ ಭಕ್ತಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಂದು ದೇಹವನ್ನ, ಯಾಕಂದ್ರೆ ಈಗಿನ ಪ್ರಪಂಚದಲ್ಲಿ ಬರೀ ಹೆಣ್ಣು ಗಂಡು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗಿನ ಪ್ರಪಂಚದಲ್ಲಿ ಎಲ್ಲರಿಗೂ ಆಸಕ್ತಿ ಬರುವಂತ ಸ್ಥಿತಿ ಈಗ ಆಗಿದೆ. ಆದ ಕಾರಣ ಈ ಡೆಫಿನಿಷನ್ ಚೇಂಜ್ ಆಗಿಬಿಟ್ಟಿದೆ. ಈಗ ಡೆಫಿನಿಷನ್ ಒಂದೇ ಅಂದ್ರೆ ಏನು ಅಂದ್ರೆ ಶಾಸ್ತ್ರ ಬರುತ್ತದೆ. ಯಾರೋ ಒಬ್ರು ಮಹಾರಾಜರು ಬರೆದಿದ್ದಾರೆ ಡೆತ್ ಅಂತ ಹೇಳಿ ಒಂದು ಪುಸ್ತಕ. ಆದ್ರೆ ಯಾರು ಅದರ ಆಥರ್ ಅಂತ ನನಗೆ ಗೊತ್ತಿಲ್ಲ, ನೆನಪಿಲ್ಲ ಯಾರು ಮಹಾರಾಜರು ಬರೆದಿದ್ದಾರೆ. ಡೆತ್ ಅಂತ ಪುಸ್ತಕದ ಹೆಸರೇ ಡೆತ್ ಅಂತ. ಅಂದ್ರೆ ಗಂಡಿಗೆ ಹೆಣ್ಣೇ ಸಾವು, ಹೆಣ್ಣಿಗೆ ಗಂಡೇ ಸಾವು ಅಂತ ಆ ಪುಸ್ತಕದಲ್ಲಿ ಭಾಗವತಮಿಂದ ಬರೆದಿದ್ದಾರೆ ಅವರು. ಅಂದ್ರೆ ಒಬ್ರಿಗೊಬ್ರು ಜೀವನದಲ್ಲಿ ಭಕ್ತಿಯಲ್ಲಿ ಮುಂದೆ ಬರ್ಲಿಕ್ಕೆ ಸಹಾಯ ಆಗ್ಬೇಕು ವಿನಃ ಬೇರೆ ಯಾವ ರೀತಿಯಲ್ಲಿ ತೊಡಕಾಗಬಾರ್ದು. ಇಂದ್ರಿಯ ಭೋಗಗಳಿಗೆ, ಆಸೆ ಆಕಾಂಕ್ಷೆಗಳಿಗೆ, ಇಲ್ಲಿ ಬರೀ ದೈಹಿಕ ಸಂಪರ್ಕದ ಬಗ್ಗೆ ಮಾತಾಡ್ತಿಲ್ಲ, ಎಲ್ಲ ಆಕಾಂಕ್ಷೆಗಳು, ಎಲ್ಲ ಕಾಮನೆಗಳ ಬಗ್ಗೆ ಮಾತಾಡ್ತಿದ್ದಾರೆ. ಅಂದ್ರೆ ಇದು ಎರಡರಿಂದ ಹೊರಗೆ ಬರಲೇಬೇಕು. ಇದು ಎರಡರಿಂದ ಹೊರಗೆ ಬರಲಿಲ್ಲ ಅಂದ್ರೆ ನಮಗೆ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ನಿಯಮವನ್ನ ಕೊಟ್ಟಿದ್ದಾರೆ. ಅಂದ್ರೆ ನಿತ್ಯವೂ ಜಪ ಮಾಡುವಂಥದ್ದು ನಿಯಮ, ಆಮೇಲೆ ಕೆಲವು ಫಾಲೋ ಮಾಡಬೇಕು. ಮತ್ತು ನಿಯಮದಲ್ಲಿ ನಿತ್ಯವೂ ಜಪ ಮಾಡುವಂಥದ್ದು ಒಂದು, ಮತ್ತೊಂದು ಏನು ಅಂತ ಹೇಳಿದ್ರೆ ಜಪದ ಜೊತೆ ಮಂಗಳಾರತಿ ಮಾಡೋದು, ಅದೆಲ್ಲ ಇದೆ.
ಮತ್ತೊಂದು ಏನು ಅಂತ ಹೇಳಿದ್ರೆ, ಮಾಂಸ ತಿನ್ನಬಾರ್ದು, ಜೂಜಾಡಬಾರ್ದು, ತಪ್ಪು ಸುಳ್ಳು ಹೇಳಬಾರ್ದು, ಪರಸ್ತ್ರೀ ಸಂಘ ಮಾಡಬಾರ್ದು, ಈ ರೀತಿಯಲ್ಲೆಲ್ಲ 4 ರೀತಿಯ ಆ ನಿಯಮಗಳನ್ನು ಕೂಡ ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ನಮ್ಮ ಶ್ರೀಲ ಪ್ರಭುಪಾದರು ಕೊಟ್ಟಿದ್ದಾರೆ ನಮಗೆ. ಇದನ್ನು ನಾವು ಚಾಚು ತಪ್ಪದೆ ಪ್ರಯತ್ನ ಪಡಬೇಕು. ಆಗ ತನ್ನಿಂದ ತಾನಾಗಿ ಈ ವಿಚಾರಗಳೆಲ್ಲ ನಿಧಾನವಾಗಿ ಆಗ್ಲಿಕ್ಕೆ ಶುರು ಆಗ್ತದೆ. ಹೇಗೆ ಆಮೆಯು ಹೇಗೆ ತನ್ನ ಅಂಗಗಳನ್ನು ಈ ನಿಧಾನವಾಗಿ ಎಳ್ಕೊಳ್ತದ, ಎಲ್ಲೆಲ್ಲಿ ಡೇಂಜರ್ ಇದೆ ಅಲ್ಲೆಲ್ಲ ಹೇಳ್ಕೊಳ್ಬೇಕು. ಎಲ್ಲಿ ಡೇಂಜರ್ ಇದೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ, 2 ಕಡೆ ಡೇಂಜರ್ ಇದೆ. ಕರ್ಮಿಗಳ ಸಂಘದಲ್ಲಿ ಡೇಂಜರ್ ಇದೆ, ಆಮೇಲೆ ಅಪೋಸಿಟ್ ಡೇಂಜರ್, ಗಂಡಿಗೆ ಹೆಣ್ಣಾಗ್ಲಿ ಹೆಣ್ಣಿಗೆ ಗಂಡಾಗ್ಲಿ ಡೇಂಜರ್ ಇದೆ. ಅಲ್ಲಿ ಡೇಂಜರ್ ಇರುವಲ್ಲಿ ಏನ್ ಮಾಡ್ಬೇಕು, ನಾವು ನಮ್ಮ ಇಂದ್ರಿಯಗಳನ್ನ ಹೇಳ್ಕೊಂಡು ಭಗವಂತನ ಪ್ರಜ್ಞೆಯನ್ನ ಬೆಳೆಸಿಕೊಳ್ಬೇಕು. ಇಲ್ಲಾದ್ರೆ ನಮಗೆ ಆ ಆಧ್ಯಾತ್ಮಿಕ ಪ್ರಗತಿಯನ್ನು ನಾವು ಸ್ಟಾಪ್ ಮಾಡಿದ ಹಾಗೆ, ನಾವು ಅದನ್ನು ಕೊಂದ ಹಾಗೆ, ಹಂತ ಅಂತ ಹೇಳ್ತಾರೆ, ವಿಷ ಕುಡಿದ ಹಾಗೆ, ಕೊಂದ ಹಾಗೆ ಅಂತ ಹೇಳಿ. ಅದು ಸಾಧು ಅಲ್ಲ ಅದು ಅಂತ ಹೇಳಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಅಂಥ ವಿಚಾರ ನಾವು ನೋಡ್ತಾ ಶ್ರೀಲ ಪ್ರಭುಪಾದರ ಭಾವಾರ್ಥವನ್ನು ಓದೋಣ. ಒಬ್ಬ ಯೋಗಿಯ, ಭಕ್ತನ ಅಥವಾ ಆತ್ಮ ಸಾಕ್ಷಾತ್ಕಾರ ಪಡೆದವನ ಪರೀಕ್ಷೆಯು ಆತನು ತನ್ನ ಯೋಚನೆಗೆ ಅನುಗುಣವಾಗಿ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲನೆ ಎನ್ನುವುದು. ಇಂದ್ರಿಯವನ್ನು ತನ್ನ ಯೋಚನೆಗೆ ಅನುಗುಣವಾಗಿ ನಿಯಂತ್ರಿಸಬಲ್ಲನೆ ಎಂಬುದರ ಕುರಿತು ಯೋಗಿಯ, ಭಕ್ತನ ಅಂತ ಗೊತ್ತಾಗ್ತದೆ. ಬಹುಮಂದಿ ಇಂದ್ರಿಯಗಳ ಸೇವಕರಾಗಿರುತ್ತಾರೆ ಮತ್ತು ಇಂದ್ರಿಯಗಳು ಬಯಸಿದಂತೆ ನಡೆದುಕೊಳ್ಳುತ್ತಾರೆ. ಈಗ ಉದಾಹರಣೆಗೆ ನಾವೆಲ್ಲ ಅನ್ಕೊಳ್ಬಹುದು, ನಾವು ಮೊದಲನೇ ಲೈನಲ್ಲಿ ಇರ್ಬೋದು ಅಂತ. ಆದ್ರೆ ನಮ್ಗೆ ಗೊತ್ತು, ಯಾರು ಹೇಳ್ಬೇಕಾಗಿಲ್ಲ, ನಾವು 2ನೇ ಲೈನಲ್ಲಿ ಇದ್ದೇವೆ ಅಂತ ಹೇಳಿ. ಅದ ಕಾರಣ ಈ 2ನೇ ಲೈನಿಂದ 3ನೇ ಲೈನಿಗೆ, ಈ 2ನೇ ಲೈನಿಂದ ಮೊದಲನೇ ಲೈನಿಗೆ ಹೋಗ್ಲಿಕ್ಕೆ ನಾವು ಭಕ್ತರ ಸಂಘ ಪ್ರಯತ್ನ ಪಡ್ತಾ ಇರ್ಬೇಕು. ಯಾಕಂದ್ರೆ ನಮ್ಗೆ ಗೊತ್ತು, ನಾವು ಜಪ ಮಾಡ್ತಾ ಇದ್ದೇವೆ, ಎಲ್ಲ ಮಾಡ್ತಿದ್ದೇವೆ, ಆದ್ರೆ ನಮಗೆ ನಮ್ಮ ಇಂದ್ರಿಯಗಳು ಎಳಿತಾ ಇದೆ, ಅಲ್ಲಿ ಹೋಗು ಇಲ್ಲಿ ಹೋಗು, ಅದು ಮಾಡು ಇದು ಮಾಡು ಅಂತ ಎಳಿತಾ ಇದೆ. ಆದ ಕಾರಣ ನಾನು ಇನ್ನೂ ಭಕ್ತಿಯಲ್ಲಿ ಪ್ರಗತಿ ಇಲ್ಲ. ಆದ ಕಾರಣ ನಾನು ಚೆಕ್ ಮಾಡಬೇಕು, ಹೇಗೆ ಪ್ರಗತಿ ಪಡೆಯುವುದಂದ್ರೆ ಸಂಪೂರ್ಣವಾಗಿ ಭಗವಂತನ ಭಕ್ತರ ಶರಣು ತಗೊಳ್ಬೇಕು. ಯೋಗಿಯ ಸ್ಥಿತಿ ಏನು ಎನ್ನುವ ಪ್ರಶ್ನೆಗೆ ಇದೇ ಉತ್ತರ. ಅಂದ್ರೆ ಯೋಗಿ ಹೇಗಿರ್ತಾನೆ ಅಂತ ಹೇಳಿದ್ರೆ ಹೀಗಿರ್ತಾನೆ. ಹೇಗೆ ಭಗವಂತನ ಸಂಪೂರ್ಣ ಭಕ್ತಿ ಮಾಡ್ತಾ ಇಂದ್ರಿಯಗಳನ್ನು ಸಂಪೂರ್ಣ ನಿಯಂತ್ರಿಸುತ್ತಾನೆ. ಇಂದ್ರಿಯಗಳ ಹಿಂದೆ, ಇಂದ್ರಿಯ ಬಯಸಿದ ಹಿಂದೆ ಹೋಗುವುದಿಲ್ಲ. ಇಂದ್ರಿಯಗಳನ್ನು ವಿಷ ಸರ್ಪಗಳಿಗೆ ಹೋಲಿಸುತ್ತಾರೆ. ಅವು ಯಾವ ನಿರ್ಬಂಧವಿಲ್ಲದೆ, ಹೊಣೆ ಇಲ್ಲದೆ ನಡೆದುಕೊಳ್ಳಲು ಬಯಸುತ್ತವೆ. ಸರ್ಪಗಳನ್ನು ನಿಯಂತ್ರಿಸುವ ಹಾವಾಡಿಗನಂತೆ ಯೋಗಿಯು ಶಕ್ತನಾಗಿರಬೇಕು. ಅಂದ್ರೆ ಈ ಮನಸ್ಸು, ಇಂದ್ರಿಯಗಳು ವಿಷ ಸರ್ಪ. ಅದನ್ನ ನಾವು ಯಾವ ರೀತಿಯಲ್ಲಿ ಹಾವಾಡಿಗ ಅದನ್ನ ಕಂಟ್ರೋಲ್ ಮಾಡ್ತಾನೆ. ಹಾವಾಡಿಗ ಹೇಗೆ ಕಂಟ್ರೋಲ್ ಮಾಡ್ತಾನೆ ಯಾರಿಗಾದ್ರೂ ಗೊತ್ತಾ? ವಿಷ ಸರ್ಪವನ್ನ ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡ್ತಾನೆ? ಪುಂಗಿ ಊದೋದ್ರಿಂದ ಪ್ರಭುಗಳೇ. ಪುಂಗಿ ಓದಿದ್ರೆ ಏನಾಗುತ್ತೆ? ಸೈಲೆಂಟ್ ಆಗುತ್ತೆ ಅದು ಸಾಧು. ಸೈಲೆಂಟ್ ಆಗತ್ತೆ, ಬಟ್ ಅದು ಏನು ಪ್ರೊಸೆಸ್ ಏನು? ಪುಂಗಿ ಓದುವಾಗ ಏನಾಗತ್ತೆ? ಅದು ಮೈ ಮರಿಯುತ್ತೆ ಆ ಇದಕ್ಕೆ, ಆ ಪುಂಗಿ ನಾದೆಯ. ಅದಕ್ಕೆ ಕಿವಿದೆಯಾ ಸರ್ಪಗಳಿಗೆ? ಕಿವಿ ಇಲ್ಲ ಅಂತಾರೆ ಪ್ರಭು. ಕಿವಿ ಇಲ್ಲ ಅಂತಲ್ಲ, ಮತ್ತೆ ಹೆಂಗ್ ಕೇಳತ್ತೆ? ಆವಾಡಿಗ ಹಿಂಗ್ ಪುಂಗಿನ ಇದ್ ಮಾಡ್ತಾ ಇರ್ಬೇಕಾದ್ರೆ ಅದು ಆ ಮೂವ್ಮೆಂಟ್ ನೋಡುತ್ತೆ ಅಂತ ಹೇಳ್ತಾರೆ. ಓಕೆ, ಮೂಮೆಂಟ್ ನೋಡುತ್ತೆ. ಆದ್ರೆ ಪುಂಗಿ ಊದದೆ ಬೇರೆ ರೀತಿ ಡ್ಯಾನ್ಸ್ ಮಾಡಿದ್ರೆ ಯಾಕೆ ಬರುದಿಲ್ಲ ಅದು? ಗೊತ್ತಿಲ್ಲ. ವೈಬ್ರೇಷನ್. ಹಾ ಪ್ರಭು, ಇದನ್ನೇ ನಾನೇ ಹೇಳ್ಬೇಕಂತಿದ್ದೆ ಪ್ರಭು. ಅದು ಜೈ. ಹೃದಯದಲ್ಲಿ ಅದು ವೈಬ್ರೇಷನ್ ವೈಬ್ರೇಷನ್ ಈಗ ಕೆಮಿಸ್ಟ್ರಿ ಕಲ್ತವ್ರಿಗೆ ಗೊತ್ತು, ಶಬ್ದ ಮತ್ತು ವೈಬ್ರೇಷನ್ 2 ಇರ್ತದೆ. ಶಬ್ದ ಇದೆ ಅಂದ್ರೆ ಅದರಲ್ಲಿ ವೈಬ್ರೇಷನ್ ಕೂಡ ಇರ್ತದೆ. ನಮ್ಗೆ ಎಲ್ರಿಗೂ ಗೊತ್ತುಂಟಲ್ಲ ಶಬ್ದ. ಈಗ ನಾವು ಕರ್ತಾಲ ಹೊಡಿಬೇಕು ಅಂತ ಹೇಳಿದ್ರೆ ಹೊಡೆಯುವಾಗ ವೈಬ್ರೇಷನ್ ಆಗ್ತದೆ, ಅಂತ ಆಗ್ತದೆ. ಆ ಒಂದು ವೈಬ್ರೇಷನ್ ಅನ್ನ ಹೇಗೆ ಇದ್ ಮಾಡ್ಕೊಳ್ಳುತ್ತೆ ಪ್ರಭು? ಅದು ಹವೆ ಗಾಳಿಯಲ್ಲಿ ವೈಬ್ರೇಷನ್ ಬರುದಲ್ವಾ, ಅದೇ ರೀತಿಯಲ್ಲಿ ಹಾ, ಸ್ಕಿನ್ ಮೂಲಕನ? ಸ್ಕಿನ್ ಹೌದು. ಇಂದ್ರಿಯದಲ್ಲಿ ದೊಡ್ಡ ಇಂದ್ರಿಯವೇ ಅದ ಅಲ್ವಾ? ನಮ್ಮ ಪಂಚ ಇಂದ್ರಿಯಗಳಲ್ಲಿ ಇರೋದ್ರಲ್ಲಿ ದೊಡ್ಡ ಇಂದ್ರಿಯವೇ ಅದು ದೊಡ್ಡ ವಿಷಯ. ಆದ ಕಾರಣ ನಮ್ಮ ಭಾಗ್ಯ, ನಮಗೆ ಕಿವಿ ಇದೆ,
ಆದ್ರೆ ಕಿವಿ ಇಲ್ಲದವರಿಗೆ ಕೂಡ ಹರೇ ಕೃಷ್ಣ ಮಹಾಮಂತ್ರದ ವೈಬ್ರೇಷನ್ ತಲುಪ್ತದೆ. ಹರೇ ಕೃಷ್ಣ ಮಹಾಮಂತ್ರದ ಮುಖಾಂತರ ಈ ಇಂದ್ರಿಯಗಳೆಲ್ಲ ಶಾಂತ ಆಗ್ತದೆ. ಅದಕ್ಕೋಸ್ಕರ ಈ ವೈಬ್ರೇಷನ್ ಅನ್ನ, ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಅನಾವೃತ್ತಿ ಶಬ್ದಾತ್ ಅಂತ ಹೇಳಿ. ವೃತ್ತಿ ಅಂತ ಹೇಳಿದ್ರೆ ಇಂದ್ರಿಯಗಳ ದಾಸನಾಗುವುದು. ವೃತ್ತಿ ಅಂತ ಹೇಳಿದ್ರೆ ಇಂದ್ರಿಯಗಳ ದಾಸನಾಗುವುದು. ಅಲ್ಲಿಗೆ ಕರ್ಕೊಂಡು ಹೋಗ್ತದೆ, ಇಲ್ಲಿಗೆ ಕರ್ಕೊಂಡು ಹೋಗ್ತದೆ. ಮನೋರಥೇನಾ ಸತಿ ಧಾವತೋ ಬಹಿ. ಎಲ್ಲಿ ಬೇಕು ಅಲ್ಲಿಗೆ ಕರ್ಕೊಂಡು ಹೋಗುದಿಲ್ಲ, ಎಲ್ಲಿ ಬೇಡ ಅಲ್ಲಿಗೆ ಕರ್ಕೊಂಡು ಹೋಗುದು ಮನಸ್ಸು. ಅದಕ್ಕೆ ಮನಸ್ಸನ್ನು ನಾವು ರೆಸ್ಪೆಕ್ಟೇ ಕೊಡಬಾರದು ಅಂತ ಹೇಳ್ತಾರೆ. ಯಾರು ಶಂಕರಾಚಾರ್ಯ ಹೇಳ್ತಾರೆ, ನಾವು ಮನಸ್ಸೇ ಅಲ್ಲ, ಈ ಮನಸ್ಸೇ ಅಲ್ಲ ನಾವು ಅಂತ. ಮನೋಬುದ್ಧಿ ಅಹಂಕಾರ ಚಿತ್ತಾನಿನ ಅಹಂ. ನಾನು ಈ ಮನಸ್ಸು ಅಲ್ಲ, ಬುದ್ಧಿ ಅಲ್ಲ, ಅಹಂಕಾರ ಅಲ್ಲ, ನಾನು ಶುದ್ಧ ಆತ್ಮ ಅಂತ ಹೇಳಿ ಯಾರು ಹೇಳ್ತಾರೆ? ನಮ್ಮ ಭಗವತ್ಪಾದ ಶಂಕರಾಚಾರ್ಯ. ಆದ ಕಾರಣ ಇಲ್ಲಿ ಅನಾವೃತ್ತಿ ಶಬ್ದಾತ್ ಅಂತ ಹೇಳಿದ್ರೆ ನಮ್ಮ ಈ ಚಂಚಲತೆ, ಭೌತಿಕತೆಗೆ ಹೋಗುವಂತ ಈ ಶಬ್ದಗಳೆಲ್ಲ ಉಂಟಲ್ಲ, ಅದಕ್ಕೆಲ್ಲ ಸ್ಟಾಪ್ ಮಾಡುವ ಶಬ್ದ ಒಂದಿದೆ. ಆ ಶಬ್ದವು ಹರೇ ಕೃಷ್ಣ ಮಹಾಮಂತ್ರ. ಅದಲ್ಲದೆ ಭಗವನ್ ನಾಮ ಯಾವುದೇ ಇರಲಿ, ಭಗವದ್ಗೀತೆ ಇರಲಿ, ಎಲ್ಲ ಶಬ್ದಗಳು ಭಗವಂತನ ಬಗ್ಗೆ ಯಾವ ಯಾವ ಶಬ್ದಗಳಿದೆ ಆ ಎಲ್ಲ ಶಬ್ದಗಳು ನಮ್ಮನ್ನ ಈ ಇಂದ್ರಿಯಗಳ ಶಬ್ದದಿಂದ ನಿಲ್ಲಿಸ್ತದೆ, ಡಿಸ್ಟರ್ಬ್. ಹೇಗೆ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಶ್ರೀಲ ಪ್ರಭುಪಾದರು, ವಿಷ ಸರ್ಪಗಳನ್ನು ಹೇಗೆ ಕಂಟ್ರೋಲ್ ಮಾಡ್ತಾರೆ ಆ ಶಬ್ದದಿಂದ, ಅದೇ ರೀತಿಯಲ್ಲಿ ನಮ್ಮ ವಿಷ ಸರ್ಪ ಅಂತ ಹೇಳಿದ್ರೆ ಮನಸ್ಸು, ಇಂದ್ರಿಯಗಳು ವಿಷ ಸರ್ಪ, ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಆ ಶಬ್ದವನ್ನ ಗಮನವಿಟ್ಟು ಕಿವಿ ಕೊಟ್ಟು ಕೇಳುವುದು, ತನ್ಮಯರಾಗಿ ಕೇಳುವಂಥದ್ದು. ಅದು ಒಳಗೆ ಹೋಗ್ತದೆ. ಒಳಗೆ ಹೋಗಿ 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 ಹೃದಯದಲ್ಲಿ ನೆಲೆಸಿರುವಂತಹ ಎಲ್ಲ ಇಂದ್ರಿಯಗಳ ಅಶುದ್ಧತೆಯನ್ನ ಶುದ್ಧ ಮಾಡ್ತದೆ. ಅದು ಉದ್ದೇಶ ಅಲ್ಲ ಹರೇ ಕೃಷ್ಣ ಮಹಾಮಂತ್ರದ್ದು. ಆದ್ರೆ ಮೊದಲಿಗೆ ನಾವು ಶುರು ಮಾಡೋದು ಹಾಗೆ. ಹರೇ ಕೃಷ್ಣ ಮಹಾಮಂತ್ರದ ಉದ್ದೇಶ ಕ್ಲೀನ್ ಮಾಡುವಂಥದ್ದಲ್ಲ. ಹರೇ ಕೃಷ್ಣ ಮಹಾಮಂತ್ರದ ಉದ್ದೇಶ ಭಗವಂತನ ಜೊತೆ ಪ್ರೇಮದ ಸಂಬಂಧವನ್ನು ಬೆಳೆಸುವಂಥದ್ದು. ಅದನ್ನ ನಾವು ನಿಜವಾಗೂ ನಾವು ಹೃದಯದಲ್ಲಿ, ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಹರೇ ಕೃಷ್ಣ ಮಹಾಮಂತ್ರ ಮಾಡಿದ್ರೆ ನಾನು ಕ್ಲೀನ್ ಆಗ್ತಾನೆ, ಇಲ್ಲ, ಅದು ತಪ್ಪು. ಆದ್ರೆ ನಾವು ಫಸ್ಟಿಗೆ ಶುರು ಮಾಡುವಾಗ ಹೀಗೆ ಮಾಡಿದ್ರೆ ತಪ್ಪಲ್ಲ. ಆದ್ರೆ ನಿಧಾನವಾಗಿ ನಮ್ಗೆ ಗೊತ್ತಿರಬೇಕು, ಇದು ಅದಕ್ಕೋಸ್ಕರ ಅಲ್ಲ, ಇದು ನನ್ನ ಸಂಬಂಧ, ಭಗವಂತನ ಜೊತೆ ನನಗಿರುವಂತ ಸಂಬಂಧ. ಅಮ್ಮ ಅಂತ ಹೇಳಿ ಭೌತಿಕವಾಗಿ ಕೇಳುವಾಗ ಅಮ್ಮ ಅಂತ ಹೇಳುವುದು ಯಾಕೆ? ಮಾತೆ ಅಮ್ಮನ ಜೊತೆ ಸಂಬಂಧ ಬೆಳೀತದೆ. ಅದೇ ರೀತಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳುವಾಗ ಕೂಡಲೇ ಭಗವಂತನ ಜೊತೆ ಸಂಬಂಧ ಬೆಳೀತು. ನಮಗೆ ಅರ್ಥ ಆಗಿದೆಯೇ ಇಲ್ವಾ, ಗೊತ್ತಾಗಿದೆಯೇ ಇಲ್ವಾ? ಬೆಳೆದದ್ದಂತೂ 100% ಶೂರ್. ಆದ ಕಾರಣ ನಾವು ಒಂದು ಸಂಪೂರ್ಣವಾಗಿ ಅದರ ಬಗ್ಗೆ ಶ್ರದ್ಧೆ ಇರಬೇಕು, ಡಿಸೈಡ್ ಮಾಡಬೇಕು, ಇದು 100% ಸತ್ಯ ಇದು ಅಂತ ಹೇಳಿ ಡಿಸೈಡ್ ಮಾಡಿ ಜಪಕ್ಕೆ ಕೂತು, ಅಲಗಾಡದೆ ಕೂತು ಜಪ ಮಾಡಿದರೆ ಖಂಡಿತವಾಗಿ ಭಗವಂತನ ಜೊತೆ ನಮಗೆ ಮಾತು ಏರ್ಪಡ್ತದೆ. ಅದೇ ರೀತಿಯಲ್ಲಿ ಯೋಗಿ ಆದವ, ಭಕ್ತಿ ಆದವ ಭಗವಂತನ ಜೊತೆ ಮಾತನಾಡ್ತಾನೆ. ಈ ರೀತಿಯಲ್ಲಿ ನಮ್ಮ ವಿಷ ಸರ್ಪಗಳು, ನಮ್ಮ ಮನಸ್ಸಲ್ಲಿ ಇರುವಂತಹ ಹರಿಷಡ್ ವೈರಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯವನ್ನ ಹತೋಟಿಗೆ ತರಬಹುದು. ಯಾಕಂದ್ರೆ ಅದು ಕೂಡ ಇಂಪಾರ್ಟೆಂಟ್. ಅದನ್ನು ಹತೋಟಿಗೆ ತಂದ್ರೆ ಏನಾಗ್ತದೆ? ಅದನ್ನು ಹತೋಟಿಗೆ ತಂದ್ರೆ ನಮಗೆ ಭಗವದ್ ಭಕ್ತಿ ಜಾಸ್ತಿ ಆಗ್ತದೆ. ಭಗವಂತನ ಭಕ್ತಿ ಮಾಡ್ಲಿಕ್ಕೆ ನಮಗೆ ಇನ್ನೂ ಪ್ರೇರೇಪಣೆ ಸಿಗ್ತದೆ. ಎಲ್ಲ ಅಶುದ್ಧರಾಗಿದ್ರೆ ಪ್ರೇರೇಪಣೆಯೇ ಸಿಗುದಿಲ್ಲ. ಅದು ಶುದ್ಧ ಆಗೋದು ಕೂಡ ಜೊತೆಯಲ್ಲಿ ಆಗ್ತದೆ. ಅದಕ್ಕೋಸ್ಕರ ಭಗವಂತನ ನಾಮ ಪ್ರೇಮ ಕೊಡುದಿದ್ರು ಕೂಡ ಅದು ಶುದ್ಧ ಕೂಡ ಮಾಡ್ತದೆ. ಉದ್ದೇಶ ಶುದ್ಧ ಅಲ್ಲ, ಆದ್ರೆ ಶುದ್ಧ ಸಹ ಆಗ್ತದೆ. ಸರ್ಪವನ್ನು ನಿಯಂತ್ರಿಸುವ ಹಾವಾಡಿಗನಂತೆ ಯೋಗಿಯು ಶಕ್ತನಾಗಿರಬೇಕು. ಈ ಯೋಗಿಗೆ ಶಕ್ತಿ ಹೇಗೆ ಸಿಗ್ತದೆ? ಭಗವಂತನಿಂದ. ಅವು ಸ್ವತಂತ್ರವಾಗಿ ಕಾರ್ಯಪ್ರವೃತ್ತವಾಗಲು ಆತನು ಅವಕಾಶವನ್ನೇ ಕೊಡುವುದೇ ಇಲ್ಲ ಅವಕಾಶ. ಅಂದ್ರೆ ಮನಸ್ಸಿನಲ್ಲಿ ನಿರಂತರವಾಗಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದ್ರೆ ಅವನ ಇಂದ್ರಿಯಗಳಿಗೆ ಅವಕಾಶವೇ ಇಲ್ಲ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ. ಮೊಬೈಲ್ ನೋಡುದಿಲ್ಲ, ಅದು ಮಾಡುದಿಲ್ಲ, ಇದು ಮಾಡುದಿಲ್ಲ. ಆದ್ರೆ ನಾವೆಲ್ಲ ಮಾಡ್ತಾ ಇದ್ದೇವೆ. ನಾವು ಈ 2ನೇ ಲೈನಲ್ಲಿ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ನಾವಿನ್ನೂ ಆ ಹರೇ ಕೃಷ್ಣ ಮಹಾಮಂತ್ರವನ್ನ ಸಂಪೂರ್ಣವಾಗಿ ಅದನ್ನು ನಾವು ಶರಣಾಗ್ಲಿಲ್ಲ. ಹರಿನಾಮ ಪ್ರಭುವಿನ ಶರಣು ತಕ್ಕೊಳ್ಳಿಲ್ಲ. ನಾವು ಹರಿನಾಮ ಪ್ರಭುವಿನ ಶರಣು ತಕ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಸರ್ವ ಮಂತ್ರ ಸಾರನಾಮ್ ಏ ಶಾಸ್ತ್ರ ಮರ್ಮ ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಎಲ್ಲಾ ಮಂತ್ರಗಳ ಸಾರವೇ ಈ ಹರೇ ಕೃಷ್ಣ ಮಹಾಮಂತ್ರ. ಇದಕ್ಕಿಂತ ಮಿಗಿಲಾದ್ದೇನೂ ಇಲ್ಲ. ಇನ್ನೇನು ಬೇಕು ನಮಗೆ? ಅದನ್ನು ನೇರವಾಗಿ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿದ್ದಾರೆ ನಮಗೆ. ಆದ ಕಾರಣ ನಾವು ಚೈತನ್ಯ ಮಹಾಪ್ರಭುಗಳ ವಚನವನ್ನ ತಗೊಂಡು ನಾವು ನಿತ್ಯವೂ ಹರೇ ಕೃಷ್ಣ ಮಹಾಮಂತ್ರ ಜಪವನ್ನ ಮಾಡಿ ನಾವು ಅದರಿಂದ ಭಗವಂತನ ಪ್ರೇಮವನ್ನ ಸಿಗ್ತದೆ, ನಮಗೆ ಪಡೆಯಬಹುದು. ಶಾಸ್ತ್ರಗಳಲ್ಲಿ ಅನೇಕ ಅಪ್ಪಣೆಗಳಿವೆ. ಇವುಗಳಲ್ಲಿ ಕೆಲವು ವಿಧಿಗಳಿವೆ, ಕೆಲವು ನಿಷೇಧಗಳಿವೆ.
ಇಂದ್ರಿಯ ಭೋಗದಿಂದ ದೂರವಾಗಿ ವಿಧಿ ನಿಷೇಧಗಳನ್ನು ಅನುಸರಿಸದಿದ್ದರೆ ಸ್ಥಿರವಾದ ಕೃಷ್ಣ ಪ್ರಜ್ಞೆಯು ಸಾಧ್ಯವಾಗುವುದಿಲ್ಲ. ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದೆ ಆಯ್ತು. ಈಗ ನೋ ಮೀಟ್ ಈಟಿಂಗ್ ಅದೆಲ್ಲ ನಿಷೇಧಗಳು. ಆಮೇಲೆ ಆ ನಿಷೇಧಗಳನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ಯಾರಲಲ್ ಆಗಿ ನಿಷೇಧ ಕೂಡ ಮಾಡ್ತಾ ಇಲ್ಲ, ಜಪಸ ಮಾಡ್ತಿದ್ದೇವೆ. ಅಂದ್ರೆ ಕುಂಜರ ಸ್ನಾನ ಅಂತ ಹೇಳ್ತಾರೆ. ಕುಂಜರ ಅಂತ ಹೇಳಿದ್ರೆ ಆನೆ ಸ್ನಾನ ಹೇಗೆ ಮಾಡ್ತದೆ ಅಂತ ಹೇಳಿದ್ರೆ ಚೆನ್ನಾಗಿ ನೀರು ಹಾಕ್ತದೆ ಸೊಂಡಿಲಿಂದ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಬಂದು ಮಣ್ಣನ್ನು ನನ್ನ ದೇಹಕ್ಕೆ ಹಾಕ್ತದೆ. ನಾಯಿಯೂ ಅದೇ ರೀತಿ ಕ್ಲೀನ್ ಮಾಡ್ಕೊಳ್ತದೆ, ಹೋಗ್ತದೆ ಎಲ್ಲೋ ಬೇಕಿದ್ರೆ ಅಪರೂಪಕ್ಕೆ, ಆಮೇಲೆ ಅದು ಬೂದಿಯಲ್ಲಿ ಹೊರಳಾಡುತ್ತದೆ. ಈ ರೀತಿಯಲ್ಲಿ ಪ್ರಾಣಿಗಳು ತನ್ನ ದೇಹಕ್ಕೆ ನೀರು ಹಾಕಿದ್ರು ಕೂಡ ಆ ನೀರು ಹಾಕಿದ ಫಲವನ್ನ ಅವರು ಎಂಜಾಯ್ ಮಾಡುವುದಿಲ್ಲ, ಬರದಾಗಿ ಅದರ ಮೇಲೆ ಮಣ್ಣು ಹಾಕ್ತವೆ, ಬೂದಿ ಹಾಕ್ತವೆ. ಆದ ಕಾರಣ ಅದೇ ರೀತಿಯಲ್ಲಿ ನಾವು ಒಂದು ಸೈಡಲ್ಲಿ ಭಗವಂತನ ಭಕ್ತಿ ಮಾಡೋದು, ಇನ್ನೊಂದು ಸೈಡಲ್ಲಿ ನಾವು ಭೌತಿಕ ಪ್ರಜ್ಞೆಯನ್ನ, ಭೌತಿಕ ಆನಂದವನ್ನ ಪಡಿಲಿಕ್ಕೆ ಪ್ರಯತ್ನ ಪಡುವುದು. ಆ ಎರಡು ಕೂಡ ಎರಡು ದೋಣಿಯಲ್ಲಿ ಕಾಲಿಟ್ಟ ಹಾಗೆ. ಎರಡು ದೋಣಿಯಲ್ಲಿ ಕಾಲಿಟ್ರೆ ಏನಾಗ್ತದೆ ಅಂತ ನಮ್ಗೆಲ್ಲ ಗೊತ್ತು. ಉರುಳೋದು ನಾವೇ. ತ್ರಿಶಂಕು ಸ್ಥಿತಿ. ನಮಗೆ ಆ ಕಡೆಯೂ ಇಲ್ಲ, ಈ ಕಡೆಯೂ ಇಲ್ಲ. ಆ ತೀರಕ್ಕೂ ಹೋಗ್ಲಿಕ್ಕೆ ಆಗುದಿಲ್ಲ, ಈ ತೀರಕ್ಕೂ ಹೋಗ್ಲಿಕ್ಕೆ ಆಗುದಿಲ್ಲ. ತೀರ ಇಲ್ಲದೆ ಮಧ್ಯ ಸತ್ತು ಹೋಗ್ತೇನೆ ನಾನು. ಆದ ಕಾರಣ ಯಾವುದಾದ್ರೂ ಒಂದು ತೀರವನ್ನ ದೃಢವಾಗಿ ತಗೊಳ್ಬೇಕು. ಆ ತೀರ, ನಿಜವಾದ ತೀರ ಯಾವುದು ಅಂತ ಹೇಳಿದ್ರೆ ಭಗವಂತನ ಧಾಮ. ಆ ಧಾಮಕ್ಕೆ ಹೋಗುವಂತಹ ಪ್ರಯತ್ನ ನಮ್ಮದಾಗಿರ್ಬೇಕು. ಯಾಕಂದ್ರೆ ಈ ತೀರಕ್ಕೆ ಏನು ಬೆಲೆಯೇ ಇಲ್ಲ. ಈ ತೀರದಲ್ಲಿ ನಾವು ಎಷ್ಟು ಜನ್ಮಗಳಿಂದ ಇದ್ದೇವೆ. ಎಲ್ಲಿ? ಭೌತಿಕ ತೀರದಲ್ಲಿ ಜನ್ಮಾಂತರಗಳಿಂದ ಕೊಳಿತಾ ಇದೆ ದೇಹ, ಮನಸ್ಸು ಎಲ್ಲವೂ. ಆದ ಕಾರಣ ನಾವು ಭಗವತ್ ಪ್ರಜ್ಞೆಯನ್ನ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಹಾಗೆಯೇ ಕೃಷ್ಣ ಪ್ರಜ್ಞೆಯುಳ್ಳ ಇಂದ್ರಿಯ ಭೋಗದಿಂದ ದೂರವಾಗಿ ವಿಧಿ ನಿಷೇಧಗಳನ್ನು ಅನುಸರಿಸದಿದ್ದರೆ ಸ್ಥಿರವಾದ ಕೃಷ್ಣ ಸಾಧ್ಯವಾಗುವುದಿಲ್ಲ. ಇಲ್ಲಿ ಹೇಳಿರುವಂತೆ ಅತ್ಯುತ್ತಮವಾದ ಉದಾಹರಣೆ ಆಮೆಯು ಯಾವ ಗಳಿಗೆಯಲ್ಲಾದರೂ ತನ್ನ ಇಂದ್ರಿಯಗಳನ್ನು ಒಳಗೆ ಎಳೆದುಕೊಂಡು ಅಗತ್ಯವಾದಾಗ ವಿಶಿಷ್ಟ ಉದ್ದೇಶಗಳಿಗಾಗಿ ಅವುಗಳನ್ನು ಪ್ರದರ್ಶಿಸಬಲ್ಲದು. ಯಾವಾಗ ಬೇಕು ಆಗ ಅದನ್ನ ಯೂಸ್ ಮಾಡ್ತಾರೆ ಇಂದ್ರಿಯಗಳನ್ನು. ಹಾಗೆಯೇ ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯನು ಇಂದ್ರಿಯಗಳನ್ನು ಭಗವಂತನ ಸೇವೆಗಾಗಿ ವಿಶೇಷ ಉದ್ದೇಶಕ್ಕಾಗಿ ಮಾತ್ರ ಬಳಸುತ್ತಾನೆ, ವಿಶೇಷ ಉದ್ದೇಶಗಳಿಗಾಗಿ ಬಳಸುತ್ತಾನೆ. ಇಲ್ಲವಾದರೆ ಹಿಂದಕ್ಕೆ ಎಳೆದುಕೊಳ್ಳುತ್ತಾನೆ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಇದು. ಅರ್ಜುನನು ತನ್ನ ಇಂದ್ರಿಯಗಳನ್ನು ತನ್ನ ತೃಪ್ತಗಾಗಿಯೇ ಬಳಸದೆ ಭಗವಂತನ ಸೇವೆಗಾಗಿ ಬಳಸಬೇಕೆಂದು ಇಲ್ಲಿ ಉಪದೇಶಿಸಲಾಗಿದೆ. ಇಂದ್ರಿಯಗಳನ್ನು ಸದಾ ಭಗವಂತನ ಸೇವೆಯಲ್ಲಿ ಇರಿಸುವುದನ್ನು, ಸದಾ ಇಂದ್ರಿಯಗಳನ್ನು ಒಳಗಿರಿಸಿಕೊಳ್ಳುವ ಆಮೆಯ ಸಾದೃಶ್ಯದಿಂದ ಹೇಳಲಾಗಿದೆ. ಅದ್ಭುತವಾದ ಒಂದು ಭಗವಂತನ ಉದಾಹರಣೆ. ಭಗವಂತ ಏನು ಉದಾಹರಣೆ ಕೊಡ್ತಾ ಇದ್ದಾರೆ? ಆಮೆಗೆ. ಬೇರೆ ಪ್ರಾಣಿಗಳಿಗೆ ಯಾರು ಕೊಡ್ತಾ ಇಲ್ಲ, ಆಮೆಗೆ. ಆಮೆ ಸತ್ವಗುಣದಲ್ಲಿರುವಂಥದ್ದು. ಯಾಕೆಂದ್ರೆ ಅದು ನಿಧಾನ ಪ್ರಗತಿಯಲ್ಲಿ ಅಲ್ಲಿ ಇಲ್ಲಿ ಹೋಗ್ತದೆ. ಆದರೆ ಎಲ್ಲಿ ಬೇಕು ಅಲ್ಲಿ ಅದು ಅದರ ಕೋಪವನ್ನು ತೋರಿಸಿಕೊಳ್ಳಿಕ್ಕೆ ಸಾಧ್ಯ. ಆದರೆ ಅದನ್ನು ನೋಡಿದರೆ ಇಲ್ಲ, ಸಾತ್ವಿಕವಾದಂತ ಪ್ರಾಣಿ ಅಂತ ಅನ್ಕೊಳ್ತೇವೆ ನಾವು. ಆದ್ರೆ ಎಲ್ಲಿ ಬೇಕು ಅಲ್ಲಿ, ಇಲ್ಲಿ ಎಲ್ಲಿ ಬೇಕು ಅಲ್ಲಿ ಅಂತ ಹೇಳಿದ್ರೆ ಎಲ್ಲಿ ನನಗೆ ಭಗವಂತನ ಪ್ರಜ್ಞೆಯನ್ನ ಬೆಳೆಸ್ಲಿಕ್ಕೆ ಆಗುವುದಿಲ್ಲ ಅಲ್ಲಿಂದ ನನ್ನ ಇಂದ್ರಿಯಗಳನ್ನ ನಾನು ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡೋದು, ಅದನ್ನು ಒಳಗೆ ಎಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದು. ಎಲ್ಲಿ ಭಗವಂತನ ಸೇವೆ ಸಿಗ್ತಾ ಉಂಟು ಆಗ ನನ್ನ ಎಲ್ಲ ಇಂದ್ರಿಯಗಳನ್ನ ಭಗವಂತನ ಸೇವೆಗೆ ಉಪಯೋಗಿಸ್ಲಿಕ್ಕೆ ಪ್ರಯತ್ನ ಪಡುವಂಥದ್ದು. ಇದನ್ನೇ ಶ್ರೀಲ ಪ್ರಭುಪಾದರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದಾದ್ಮೇಲೆ ಇನ್ನೇನು ಹೇಳ್ತಿದ್ದಾರೆ ಶ್ರೀಲ ಪ್ರಭುಪಾದರು ಅನುವಾದದಲ್ಲಿ, ಭಾವಾರ್ಥದಲ್ಲಿ ಈ ಶ್ಲೋಕಕ್ಕೆ ನೋಡೋಣ. ವಿಷಯ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ದೇಹಸ್ಥ ಆತ್ಮವನ್ನು ಇಂದ್ರಿಯ ಸುಖದಿಂದ ದೂರವಿಡಬಹುದು. ದೇಹಸ್ಥ ಆತ್ಮವನ್ನು ಇಂದ್ರಿಯ ಸುಖದಿಂದ ದೂರವಿಡಬಹುದು. ಆದರೆ ಇಂದ್ರಿಯ ಸುಖದ ವಸ್ತುಗಳ ರುಚಿಯು ಉಳಿಯುತ್ತದೆ. ಆದರೆ ಇನ್ನೂ ಉತ್ತಮವಾದ ರುಚಿಯ ಅನುಭವದಿಂದ ಈ ಆಸಕ್ತಿಗಳನ್ನು ಕೊನೆಗಾಣಿಸಿದರೆ ಆತನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ. ತುಂಬಾ ಸುಲಭ ಇದು ಅರ್ಥ ಆಗ್ಲಿಕ್ಕೆ, ಕಷ್ಟ ಏನಿಲ್ಲ, ಆದ್ರೆ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಹೈಯರ್ ಟೇಸ್ಟ್ ಅಂತ ಹೇಳ್ತಾರೆ. ಹೈಯರ್ ಟೇಸ್ಟ್. ಈಗ ಯಾರಾದ್ರೂ ನೀರುಳ್ಳಿ ಬೆಳ್ಳುಳ್ಳಿ ಬಿಟ್ಟವರಿದ್ರೆ ಹಳೆ ನೀರುಳ್ಳಿ ಬೆಳ್ಳುಳ್ಳಿ ತಿಂದದ್ದು ಅನುಭವ ಇರ್ತದೆ ನಮಗೆ. ಆ ಅನುಭವನ ನಾವು ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ. ಹಳತ್ತು ಅಂದ್ರೆ ಚಿಕ್ಕದಿರುವಾಗ ತಿಂದಿರುವಂತಹ ನೀರುಳ್ಳಿ ಬೆಳ್ಳುಳ್ಳಿ ಅಥವಾ ಮಾಂಸಾಹಾರ ಏನೇ ಇರಲಿ, ತಿಂದದ್ದು ನಮಗೆ ಜ್ಞಾಪಕ ಎಲ್ಲ ನಮ್ಮ ಮನಸ್ಸಲ್ಲಿರ್ತದೆ. ಆದರೆ ನಮಗೆ ಅದರಲ್ಲಿ ಎಳ್ಳಷ್ಟು ಆಸಕ್ತಿ ಬೆಳೆಯುವುದಿಲ್ಲ. ಯಾವಾಗ ಬೆಳೆಯುವುದಿಲ್ಲ? ಭಗವಂತನ ಪ್ರಸಾದವನ್ನ ಸ್ವೀಕರಿಸಿ ಆ ಪ್ರಸಾದಕ್ಕೆ ನಮಗೆ ಯಾವಾಗ ಅಟ್ಯಾಚ್ಮೆಂಟ್ ಬೆಳೀತದೆ ಆಗ ನಮಗೆ ಈ ನೀರುಳ್ಳಿ ಬೆಳ್ಳುಳ್ಳಿ ಮಾಂಸಾಹಾರ ಇದರ ಬಗ್ಗೆ ಆಸಕ್ತಿಯೇ ಬೆಳೆಯುವುದಿಲ್ಲ. ಬೇರೆ ಯಾರಾದ್ರೂ ತಿಂದ್ರೆ ಅಯ್ಯೋ ವಾಸನೆ, ನನಗೆ ಬೇಡ ಇದು ಅಂತ ಹೇಳ್ತೇವೆ. ಮುಂಚೆ ಚೆನ್ನಾಗಿ ತಿಂದಿರ್ತೇವೆ. ಒಂದು ಉದಾಹರಣೆ ಇದೆ, ಅದು ಒಳ್ಳೆಯ
ರಸ ಅಂದ್ರೆ ಹೈಯರ್ ಮೇಲ್ದರ್ಜೆಯ ರಸ ನಮಗೆ ಸಿಕ್ಕಿದೆ. ಅದರಲ್ಲಿ ನಿಜವಾದ ಮೇಲ್ದರ್ಜೆಯ ರಸ ಅಂತ ಹೇಳಿದ್ರೆ ಭಗವಂತನ ರಸ, ಭಗವಂತ ಕೊಡುವಂತಹ ರಸ, ಭಗವಂತನ ಸೇವೆಯಲ್ಲಿರುವಂತಹ ರಸ. ಭಗವಂತನ ಪ್ರಸಾದ ತಗೊಳ್ಳೋದು ಅಂದ್ರೆ ಅದೊಂದು ಸೇವೆ. ಅಲ್ಲಿ ಸಿಗುವಂತಹ ರಸ, ಭಗವಂತನ ಸೇವೆ, ದೇವಸ್ಥಾನ ಗುಡಿಸುವಾಗ ಸಿಗುವಂತಹ ರಸ, ಈ ರಸ ಸಿಗುವಾಗ ನಮಗೆ ಬೇರೆ ನೀಚ ವೃತ್ತಿಗಳೆಲ್ಲ, ಭೌತಿಕ ವೃತ್ತಿಗಳೆಲ್ಲ ನಿರ್ಲಕ್ಷ್ಯ ಆಗ್ತದೆ ನಮ್ಮ ಮನಸ್ಸಿಗೆ. ನಮಗೆ ಅದರಲ್ಲಿ ಆಸಕ್ತಿಯೇ ಬೆಳೆಯುವುದಿಲ್ಲ. ಆ ಸ್ಥಿತಿಗೆ ನಾವೆಲ್ಲ ತಲುಪಬೇಕು. ನಾವೆಲ್ಲ ಭಗವಂತನಲ್ಲಿ ಬೇಡೋಣ. ಈ ರೀತಿಯಲ್ಲಿ ನಾವು ನಮ್ಮ ನಿಜವಾದ ರಸವು ಭಗವಂತನ ರಸಕ್ಕೆ ನಾವು ಅಟ್ಯಾಚ್ಮೆಂಟ್ ಬೆಳಿಲಿ, ನೀಚವಾದಂತಹ ಭೌತಿಕ ರಸದಿಂದ ನಮ್ಮ ಮನಸ್ಸನ್ನ ದೂರ ಹೋಗ್ಲಿ ಅಂತ ನಾವೆಲ್ಲ ಪ್ರೇ ಮಾಡಬೇಕು. ಆದರೆ ಇಂದ್ರಿಯ ಸುಖದ ವಸ್ತುಗಳ ರುಚಿ ಉಳಿದ್ರೂ ಕೂಡ ಉತ್ತಮವಾದ ರುಚಿ ಸಿಗುವಾಗ ನಮ್ಮ ಕೃಷ್ಣನ ಪ್ರಜ್ಞೆ ಸ್ಥಿರವಾಗಿರ್ತದೆ. ಮುಂಚಿಂದೆಲ್ಲ ನೆನಪಿರ್ತದೆ, ಆದ್ರೆ ಅದರಿಂದ ನಮ್ಗೆ ಏನು ಡಿಸ್ಟರ್ಬ್ ಆಗೋದಿಲ್ಲ. ಅಲ್ಲಿ ಕಂಡ್ರೆ ಅಯ್ಯೋ ಈ ತರ ಎಲ್ಲ ಮಾಡ್ತಿದ್ನಲ್ಲ, ನಾನು ಗಲೀಜು ತಿಂತ ಇದ್ನಲ್ಲ, ಗಲೀಜು ಮನಸ್ಸಿತ್ತಲ್ಲ ನಂದು ಅಂತ ಅನ್ನಿಸ್ಲಿಕ್ಕೆ ಶುರುವಾಗ್ತದೆ. ಆದ್ರೆ ನೆನಪಿರ್ತದೆ. ಆ ನೆನಪಿರುವುದು ಇಂಪಾರ್ಟೆಂಟ್. ಯಾಕಂದ್ರೆ ಪುನಃ ಪುನಃ ಆ ತಪ್ಪು ಮಾಡುದಿಲ್ಲ ನಾನು. ಈಗ ನಾನೇನೋ ಮಾಡಿ ಬಿದ್ದಿದ್ದೇನೆ ಅಂತ ಹೇಳುವಾಗ ಬಿದ್ದದ್ದು ನೆನಪಿರೋದು ಒಳ್ಳೇದೇ. ಈಗ ಏನೋ ಒಂದು ಆಕ್ಸಿಡೆಂಟ್ ಆಗಿದೆ ನನಗೆ ಅಂತ ಹೇಳಿದ್ರೆ, 10 ವರ್ಷದಿಂದ ನನಗೆ ಆ ತರ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ನೆನಪಿರುವುದು ಉತ್ತಮ. ಅದು ಮರ್ತೋದ್ರೆ ಪುನಃ ನಾನು ಫಾಸ್ಟೇ ಹೋಗ್ತೀನಿ. ಆದ ಕಾರಣ ನಾವೆಲ್ಲ ಭಕ್ತಿಯಲ್ಲಿ ಮುಂದೆ ಬರ್ತಾ ಇದ್ದೇವೆ ಹಾಗೆ ಅಂತ ಹೇಳಿ ಹಳತ್ತು ಮರೆಯುವುದಲ್ಲ. ಹಳತ್ತನ್ನ ನಾವು ಎಕ್ಸಾಂಪಲ್ ಆಗಿ ತಕೊಳ್ಬೇಕು. ನಮಗೆ ನಮ್ಮ ಜೀವನದಲ್ಲಿ ನಡೆದದ್ದು ನಮಗೆ ಎಕ್ಸಾಂಪಲ್, ಬೇರೆಯವರದ್ದು ಬಿಡಿ, ನಮ್ಮದೇ ನಮಗೆ ಎಕ್ಸಾಂಪಲ್. ಈ ತರ ಎಲ್ಲ ಮಾಡಿ ನನಗೆ ಇಷ್ಟೆಲ್ಲ ಕಷ್ಟ ಆಗಿದೆ, ಈಗ ಭಗವತ್ ಪ್ರಜ್ಞೆ ಸಿಕ್ಕಿದ ಕಾರಣ ನನ್ನ ಮನಸ್ಸು ಎಷ್ಟು ಶುದ್ಧವಾಗಿದೆ, ನನಗೆ ಕಾಣ್ತಾ ಉಂಟು ಎಷ್ಟು ಶುದ್ಧ ಆಗ್ತಾ ಉಂಟು ಮನಸ್ಸಲ್ಲಿ ಅಂತ ಹೇಳಿ ನಮ್ಗೆಲ್ಲರಿಗೂ ಕ್ಲಿಯರ್ ಆಗ್ತದೆ. ಭಾವಾರ್ಥ: ಮನುಷ್ಯನು ಆಧ್ಯಾತ್ಮಿಕವಾಗಿ ನೆಲೆ ಕಂಡುಕೊಳ್ಳದಿದ್ದರೆ ಇಂದ್ರಿಯ ಸುಖವನ್ನು ಕೊನೆಗಾಣಿಸಲು ಸಾಧ್ಯವಾಗುವುದಿಲ್ಲ. ಇಂದ್ರಿಯ ಸುಖವನ್ಗೆ ಒಂದು ಫುಲ್ ಸ್ಟಾಪ್ ಹಾಕ್ಬೇಕು, ಫುಲ್ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರೆ ಭಗವಂತನ ದೋಣಿಯಲ್ಲಿ ಮಾತ್ರ ಸಂಪೂರ್ಣವಾಗಿ 2 ಕಾಲನ್ನು ಇಡಬೇಕು. 2 ಕಾಲನ್ನ ಭಗವಂತನ ದೋಣಿಯಲ್ಲೇ ಇಟ್ಟರೆ ಮಾತ್ರ ಈ ಇಂದ್ರಿಯ ಸುಖದ ಒಂದು ಮನಸ್ಥಿತಿಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ. ನಿಯಮಗಳಿಗೆ ಅನುಗುಣವಾಗಿ ವಿಷಯ ಸುಖವನ್ನು ನಿಯಂತ್ರಿಸುವುದೆಂದರೆ ರೋಗಿಯನ್ನು ಕೆಲವು ಬಗೆಯ ತಿಂಡಿ ತಿನಿಸುಗಳನ್ನು ಮುಟ್ಟದಂತೆ ನಿಯಂತ್ರಿಸುವ ಹಾಗೆ. ರೋಗಿಗೆ ಈ ನಿಯಮಗಳು ಇಷ್ಟವಾಗುವುದಿಲ್ಲ, ತಿಂಡಿ ತಿನಿಸುಗಳ ರುಚಿಯೂ ಹೋಗುವುದಿಲ್ಲ. ಆಮೇಲೆ ರೋಗ ಹೋದ ಮೇಲೆ ಅದನ್ನು ತಿಂತಾನೆ ಅವ, ರೋಗ ಹೋದ ಮೇಲೆ ತಿಂತಾನೆ. ಆದ ಕಾರಣ ಅದೊಂದು ಟೆಂಪರರಿ. ಅದು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮೊದಲಾದ ಅಷ್ಟಾಂಗ ಯೋಗದಂತಹ ಆಧ್ಯಾತ್ಮಿಕ ಪ್ರಕ್ರಿಯೆಯಿಂದ ಇಂದ್ರಿಯ ನಿಗ್ರಹ ಮಾಡಬೇಕೆಂದು ಉತ್ತಮ ತಿಳುವಳಿಕೆ ಇಲ್ಲದ ಕಡಿಮೆ ಬುದ್ಧಿಯ ಜನರಿಗೆ ಹೇಳಲಾಗುತ್ತದೆ. ಇದು ಇಂಪಾರ್ಟೆಂಟ್ ಇಲ್ಲಿ. ಈಗ ಯೋಗಗಳನ್ನು ಮಾಡ್ತಾರೆ, ಬೇರೆ ಬೇರೆ ರೀತಿಯ ಆಸನಗಳನ್ನು ಮಾಡ್ತಾರೆ, ಪ್ರಾಣಾಯಾಮಗಳನ್ನು ಮಾಡ್ತಾರೆ. ಆದ್ರೆ ಅವರನ್ನ ಶ್ರೀಲ ಪ್ರಭುಪಾದರು ಇಲ್ಲಿ ಲೆಸ್ ಇಂಟೆಲಿಜೆಂಟ್ ಅಂತ ಕರೆದ ಹಾಗೆ ಉಂಟಲ್ಲ, ಕರೆದ ಹಾಗೆ ಉಂಟಲ್ಲ, ಕಡಿಮೆ ಬುದ್ಧಿಯ ಜನ. ಯಾಕೆ ಕಡಿಮೆ ಬುದ್ಧಿಯ ಜನ? ಯಾಕೆ ಅಂತ ಹೇಳಿದ್ರೆ ಅವರು ಮಾಡುವಂಥದ್ದು ಇಂದ್ರಿಯ ತೃಪ್ತಿ, ಆದ ಕಾರಣ ಕಡಿಮೆ ಬುದ್ಧಿ. ಇಂದ್ರಿಯ ತೃಪ್ತಿ ಅದು. ನಾನು ಒಳ್ಳೆ ಆಸನಗಳನ್ನು ಮಾಡ್ತೇನೆ, ಒಳ್ಳೆ ಪ್ರಾಣಾಯಾಮವನ್ನು ಮಾಡ್ತೇನೆ, ನನ್ನ ಆರೋಗ್ಯವನ್ನು ವೃದ್ಧಿಸಿ ಇನ್ನೂ ಇಂದ್ರಿಯ ತೃಪ್ತಿ ಮಾಡ್ತೇನೆ ಅಂದ್ರೆ ಅರ್ಥ ಏನು? ಕಡಿಮೆ ಬುದ್ಧಿ ಅಂತಲೇ ಅರ್ಥ. ಅದಕ್ಕೋಸ್ಕರ ಇಲ್ಲಿ ಮತ್ಪರ ಅಂದ್ರೆ ಭಗವಂತನ ಕಡೆ ಇಲ್ಲಿ ಏನೂ ಪ್ರಕ್ರಿಯೆ ಇಲ್ಲದ ಕಾರಣ ಇದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಕಡಿಮೆ ಬುದ್ಧಿ ಜನ. ಯಾಕಂದ್ರೆ ನಮಗೆ ಇದೆಲ್ಲರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಯಾವಾಗ ಭಗವಂತನ ಪ್ರಜ್ಞೆ ಬೆಳೆಸುವಾಗ ಮಾತ್ರ. ಸುಮ್ಮನೆ ಆಸನ ಮಾಡಿದ್ರೆ ಭಗವಂತನ ಪ್ರಜ್ಞೆ ಬೆಳೆಯುವುದಿಲ್ಲ, ಪ್ರಾಣಾಯಾಮ ಮಾಡಿದ್ರೆ ಭಗವಂತನ ಪ್ರಜ್ಞೆ ಬೆಳೆಯುವುದಿಲ್ಲ, ಇದೆಲ್ಲ ಮಾಡಿದ್ರೆ ಆರೋಗ್ಯ ಮಾತ್ರ ಇಂಪ್ರೂವ್ ಆಗ್ತದೆ. ಆದ ಕಾರಣ ನಾವು ನಿಜವಾಗಿ ಭಕ್ತರು ಆಸನಗಳನ್ನು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಈ ದೇಹದಲ್ಲಿ ಇರುವುದು ಯಾರು? ಆತ್ಮ ಮತ್ತು ಭಗವಂತ. ಆತ್ಮ ಮತ್ತು ಪರಮಾತ್ಮ ದೇಹದಲ್ಲಿದ್ದಾರೆ. ಆದ ಕಾರಣ ನಾವು ಈ ದೇಹವನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕು. ಆದ ಕಾರಣ ಭಕ್ತರು ನಿಜವಾಗಿ ಆಸನಗಳನ್ನ ಅಥವಾ ಪ್ರಾಣಾಯಾಮವನ್ನ ಅಥವಾ ಬೇರೆ ಯಾವುದೋ ಆರೋಗ್ಯ ಶಾಸ್ತ್ರವನ್ನ, ಆಯುರ್ವೇದವನ್ನ ಫಾಲೋ ಮಾಡಬೇಕು. ಋತುಚರ್ಯೆಯನ್ನ ಫಾಲೋ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಭಗವಂತ ಇದ್ದಾನೆ ಇಲ್ಲಿ, ಆತ್ಮ ಇದೆ ಇಲ್ಲಿ. ಆದ ಕಾರಣ ಈ ದೇಹವನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಬೇರೆಯವರು ಯಾಕೆ ಮಾಡ್ತಾರೆ? ಅವರವರ ಸಂತೋಷಕ್ಕೆ ಇನ್ನೂ ಇಂದ್ರಿಯ ತೃಪ್ತಿ ಮಾಡಬೇಕು ಅಂತ ಹೇಳಿ ದೇಹವನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಜಿಮ್ಗೆ ಹೋಗ್ತಾರೆ, ಯೋಗಕ್ಕೆ ಹೋಗ್ತಾರೆ, ಇದು ಮಾಡ್ತಾರೆ. ಆದ್ರೆ ಭಕ್ತರು ಯಾಕೆ ಮಾಡ್ತಾರೆ? ಇನ್ನೂ ಭಗವಂತನ ಸೇವೆ ಅಂತ ಹೇಳಿ ಮಾಡ್ತಾರೆ. ಸ್ನಾನ ಮಾಡುವಾಗ್ಲೂ ಭಗವಂತನ ಸೇವೆ, ಹಲ್ಲುಜ್ಜುವಾಗ್ಲೂ ಭಗವಂತನ ಸೇವೆ, ಯೋಗ ಮಾಡಿದ್ರೂ ಭಗವಂತನ ಸೇವೆ ಆಗ್ತದೆ. ಆದ ಕಾರಣ ಈ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ. ಈ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಜೀವನ ನಡೀತಾ ಇರ್ತದೆ. ಒಂದು ಸೈಡ್ ಅಲ್ಲಿ ಭಕ್ತಿ ಅಂತ ಹೇಳ್ತಾ ಇರ್ತೇವೆ ನಾವು. ಆದ್ರೆ ಆ ಸೀರಿಯಸ್ನೆಸ್
ಆ ತೀವ್ರತೆ ಇರುವುದಿಲ್ಲ. ಆ ತೀವ್ರತೆ ಇಲ್ಲ ಅಂತ ಹೇಳಿದ್ರೆ ನಮಗೆ ಈ ಜನ್ಮ ಅಲ್ಲ, ತುಂಬಾ ಜನ್ಮಗಳು ಬೇಕಾಗ್ತದೆ. ಆದ ಕಾರಣ ನಾವು ತುಂಬಾ ಜನ್ಮಗಳಿಲ್ಲದೆ ಈ ಜನ್ಮವೇ ನಮಗೆ ಆಗ್ಬೇಕು ಅಂತ ಹೇಳಿ ನಾವು ತೀವ್ರವಾದಂತಹ ಭಕ್ತಿ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ ಎಲ್ರು. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯುತ್ತಾ ಪರಮ ಪ್ರಭು ಶ್ರೀಕೃಷ್ಣನ ಸೌಂದರ್ಯವನ್ನು ಸವಿದವನಿಗೆ ನಿರ್ಜೀವವಾದ ಐಹಿಕ ವಿಷಯಗಳಲ್ಲಿ ರುಚಿ ಇರುವುದಿಲ್ಲ. ಯಾವಾಗ ಭಗವಂತನ ಸೇವೆಯಲ್ಲಿ ಅವನ ಸೌಂದರ್ಯದ ಅನುಭವ ಆಗ್ತದೆ, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವಾಗ ಭಗವಂತನ ಶಬ್ದದ ಸೌಂದರ್ಯದ ಅನುಭವ ಆಗ್ತದೆ, ಆಗ ನಮಗೆ ಬೇರೆ ಶಬ್ದದಲ್ಲಿ ಆಸಕ್ತಿ ಇರುವುದಿಲ್ಲ, ಫಿಲ್ಮಿನ ಹಾಡುಗಳಲ್ಲಿ ಆಸಕ್ತಿ ಇರುವುದಿಲ್ಲ, ಬೇರೆ ಯಾವ ವ್ಯಕ್ತಿಗಳ ಗ್ರಾಮ್ಯ ಕಥೆಗಳಲ್ಲಿ ಅವರನ್ನು ಇವರು ದೂರುವುದು, ಅವರನ್ನು ದೂರುವುದು, ಈ ದೂರುಗಳಲ್ಲಿ ನಮಗೆ ಈ ಆಸಕ್ತಿ ಇರುವುದಿಲ್ಲ. ನಿಧಾನವಾಗಿ ಇದು ಕಮ್ಮಿ ಆಗ್ತಾ ಹೋಗ್ತದೆ. ಒಂದೇ ದಿನದಲ್ಲಿ ಆಗುವ ವಿಚಾರ ಅಲ್ಲ, ನಿಧಾನಕ್ಕಾಗಿ ಇದು ನಡೀತಾ ಹೋಗ್ತದೆ. ಆದುದರಿಂದ ಅಷ್ಟು ಬುದ್ಧಿವಂತರಲ್ಲದ ಹೊಸದಾಗಿ ದೀಕ್ಷೆ ಪಡೆದವರಿಗೆ ಆಧ್ಯಾತ್ಮಿಕವಾಗಿ ಬದುಕಿನಲ್ಲಿ ಮುಂದುವರಿಯಲು ಕಟ್ಟುಪಾಡುಗಳು ಅಗತ್ಯ. ಇಲ್ಲಿ ಕನಿಷ್ಠ ಭಕ್ತರ ಬಗ್ಗೆ ಹೇಳ್ತಾರೆ. ಈಗ ತಾನೇ ದೀಕ್ಷೆ ಪಡೆದಂತ ನನಗೆ ಈ ಕಟ್ಟುಪಾಡುಗಳೆಲ್ಲ ಅಗತ್ಯ. ಆದರೆ ಶುದ್ಧ ಭಕ್ತರಿಗೆ ಈ ಕಟ್ಟುಪಾಡೇನಿಲ್ಲ. ನನಗೆ ಮಾತ್ರ ಇನ್ನೂ ನನಗೆ ಭಗವಂತನ ಭಕ್ತಿಯಲ್ಲಿ ಆಸಕ್ತಿ ಬೆಳೆಯಿಲ್ಲ. ಆದ ಕಾರಣ ಯಮ ನಿಯಮಗಳನ್ನೆಲ್ಲ ಅಭ್ಯಾಸ ಮಾಡಬೇಕು. ಯಮ ನಿಯಮ ಯಾವುದಂದ್ರೆ ಮಾಂಸಾಹಾರ ತಿನ್ನಬಾರ್ದು, 16 ರೌಂಡ್ ಜಪ ಮಾಡಬೇಕು, ಬೆಳಿಗ್ಗೆ ಬೇಗ ಏಳ್ಬೇಕು, ಆಮೇಲೆ ಸ್ನಾನ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ಮಂಗಳಾರತಿ ಮಾಡಬೇಕು, ಈ ರೀತಿಯದ್ದೆಲ್ಲ. ಆಮೇಲೆ ಊಟ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಕೂತ್ಕೊಂಡು ಊಟ ಮಾಡಬೇಕು. ಊಟ ಆದ್ಮೇಲೆ ಅಲ್ಲಿ ನೆಲ ಒರೆಸ್ಬೇಕು. ನೆಕ್ಸ್ಟ್ ಭಕ್ತರು ಕೂತ್ಕೊಳ್ಳೋಕ್ಕಿಂತ ಮುಂಚೆ ಅಲ್ಲಿ ಕ್ಲೀನ್ ಆಗಿರ್ಬೇಕು. ಇಲ್ಲ ಅದನ್ನು ಒರೆಸುದಿಲ್ಲ, ನೆಕ್ಸ್ಟ್ ಭಕ್ತರು ಬಂದು ಅಲ್ಲೇ ಕೂತ್ಕೊಳ್ತಾರೆ. ಅಂದ್ರೆ ನಮ್ಮ ಉಚ್ಚಿಷ್ಟವನ್ನ ಅವರಿಗೆ ಕೊಟ್ಟಾಗೆ ನಾವು ಪಾಪ ಮಾಡುವಂಥದ್ದು. ಅವರಿಗೆ ಒಳ್ಳೇದು, ನಮಗೆ ಒಳ್ಳೇದಲ್ಲ. ಅಲ್ಲಿ ಕೂತ ಇನ್ನೊಬ್ಬ ಭಕ್ತನೇ ಖುಷಿ, ಯಾಕಂದ್ರೆ ಇನ್ನೊಬ್ಬ ಭಕ್ತನ ಭುಕ್ತ ಅವಶೇಷ ಸಿಗ್ತಾ ಉಂಟು ಅಂತ ಖುಷಿ. ಆದ್ರೆ ನಾನು ಹಾಗೆ ಮಾಡಬಾರ್ದು. ಈ ರೀತಿಯಲ್ಲಿ ಕೆಲವು ಸಾಂಪ್ರದಾಯಿಕ ದೇವಸ್ಥಾನಗಳಲ್ಲಿ ನೀವು ನೋಡಿರಬಹುದು, ನಾವು ಮಾಡುತ್ತಾ ಇಲ್ಲ ಅದನ್ನು ಆದ್ರೂ ಕೂಡ ನಾವು ನೋಡಬಹುದು, ಅಲ್ಲಿ ಶುದ್ಧ ಮಾಡ್ತಾರೆ. ಒಬ್ಬರು ಒಂದು ಬ್ಯಾಚ್ ಪ್ರಸಾದ ತಿಂದು ಹೋದ್ರೆ ನೆಕ್ಸ್ಟ್ ಬ್ಯಾಚಿಗೆ ಆಗುವಾಗ ಕ್ಲೀನ್ ಆಗಿರ್ತದೆ. ಆಮೇಲೆನೆ ಕೂತ್ಕೊಳ್ಳೋದು. ಯಾಕೆ ಅಂತ ಹೇಳಿದ್ರೆ ಇದು ತುಂಬಾ ವಿಚಾರ. ಯಾಕಂದ್ರೆ ಶುದ್ಧತೆ, ಪ್ಯೂರಿಟಿ ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದ. ಪ್ಯೂರಿಟಿ, ಕ್ಲೆನ್ಲಿನೆಸ್, ಈ ಕ್ಲೆನ್ಲಿನೆಸ್ ತುಂಬಾ ಇಂಪಾರ್ಟೆಂಟ್. ಆದ ಕಾರಣ ನಾವೆಲ್ಲ ಕ್ಲೀನ್ಲಿನೆಸ್ ಬಗ್ಗೆ ಕೂಡ ಚಿಂತೆ ಮಾಡಬೇಕು. ಯಾಕಂದ್ರೆ ಅದು ಕೂಡ ಕಟ್ಟುಪಾಡು. ಆದ್ರೆ ನಾವು ಹಿಂದೆ ಕೇಳಿದ್ದೇವಲ್ಲ, ಯಾರು ಹೇಳಿದ್ದಾರೆ ಈ ಕಟ್ಟುಪಾಡಿಂದೆಲ್ಲ ಹೊರಗೆ ಬಂದ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಕೇಳಿದ್ದೇವೆ. ಯಾರದು? ಯಾರಿಗಾದ್ರೂ ನೆನಪಿದ್ಯಾ? ಒಂದು ಎರಡು ಕ್ಲಾಸ್ ಹಿಂದೆ ಕೇಳಿದ್ದೇವೆ ಇದ್ರ ಬಗ್ಗೆ. ನಾವು ನಿಷ್ಕಾಮ ಕರ್ಮ ಯೋಗದ ಬಗ್ಗೆ ಮಾತಾಡುವಾಗ ಯಾರಿಗಾದ್ರೂ ನೆನಪಿದ್ಯಾ? ಒಬ್ಬರು ಆಚಾರ್ಯರು ಹೇಳಿದ್ದಾರೆ, ಚೈತನ್ಯ ಮಹಾಪ್ರಭುಗಳ ಒಂದು ಸಂಬಂಧ ಇರುವಂತಹ ವ್ಯಕ್ತಿ, ಮಹಾನ್ ವ್ಯಕ್ತಿ. ಚೈತನ್ಯ ಮಹಾಪ್ರಭುಗಳ ಗುರುಗಳು ಕ್ಲೂಗಳ ಮೇಲೆ ಕ್ಲೂ. ಯಾರು? ಚೈತನ್ಯ ಮಹಾಪ್ರಭುಗಳ ಗುರುಗಳು ಯಾರು? ಮಾಧವೇಂದ್ರ ಪುರಿ. ಮಾಧವೇಂದ್ರ ಪುರಿ ಏನ್ ಹೇಳಿದ್ದಾರೆ? ಮಾಧವೇಂದ್ರ ಪುರಿ ಅವರು ಸಂಧ್ಯಾ ವಂದನ ಭದ್ರಮಸ್ತು ಭವತೋ ಭೋ ಸ್ನಾನ ತುಭ್ಯಂ ನಮೋ. ಅಯ್ಯೋ ಏ ಸ್ನಾನವೇ ನಿನಗೆ ದೊಡ್ಡ ನಮಸ್ಕಾರ. ಓ ಸಂಧ್ಯಾ ವಂದನೆಯೇ ನಿನಗೆ ದೊಡ್ಡ ನಮಸ್ಕಾರ. ಓ ಪಿತೃತರ್ಪಣವೇ ನಿನಗೆ ದೊಡ್ಡ ನಮಸ್ಕಾರ. ನನಗೆ ಇದರಲ್ಲಿ ಯಾವುದರಲ್ಲೂ ಆಸಕ್ತಿ ಇಲ್ಲ. ನನಗೆ ಬರೀ ಕೃಷ್ಣನ ಸೇವೆ ಮಾಡೋದ್ರಲ್ಲಿ, ಕೃಷ್ಣನ ಯೋಚನೆ ಮಾಡೋದ್ರಲ್ಲಿ ಮಾತ್ರ ಆಸಕ್ತಿ. ನಾವು ಆ ಸ್ತರದಲ್ಲಿ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಶ್ರೀಲ ಪ್ರಭುಪಾದರು ಬರೆದಿದ್ದಾರೆ, ನಾವೆಲ್ಲ ದೀಕ್ಷೆ ಪಡೆದವರಾಗಿದ್ರು ಕೂಡ ಅಥವಾ ದೀಕ್ಷೆ ಪಡೆದವರಾಗಿದ್ರು ಕೂಡ ನಾವು ಬುದ್ಧಿವಂತರಲ್ಲ. ಯಾಕೆಂತ ಹೇಳಿದ್ರೆ ನಾವು ಒಂದು ಕಾಲು ಈ ದೋಣಿಯಲ್ಲಿ ಇಟ್ಟಿದ್ದೇವೆ, ಇನ್ನೊಂದು ಕಾಲನ್ನು ಆ ದೋಣಿಯಲ್ಲಿ ಇಟ್ಟಿದ್ದೇವೆ. ಕೃಷ್ಣನ ಕಡೆ ಹೋಗ್ಲಿಕ್ಕೆ ಪ್ರಯತ್ನ, ಈ ಕಡೆ ಭೌತಿಕ ಆಸಕ್ತಿ ಜಾಸ್ತಿ. ಆದ ಕಾರಣ ಶ್ರೀಲ ಪ್ರಭುಪಾದರು ಇಲ್ಲಿ ಏನ್ ಹೇಳ್ತಿದ್ದಾರೆ, ನಾವು ಕಟ್ಟುನಿಟ್ಟಾಗಿ ಕಟ್ಟುಪಾಡುಗಳನ್ನ ಫಾಲೋ ಮಾಡ್ಲೇಬೇಕು. ಆದರೆ ನೀವು ಅನ್ಮ್ಯೂಟ್ ಮಾಡಿದವರು ಕೂಡಲೇ ಮ್ಯೂಟ್ ಮಾಡಿದ್ರೆ ಬೇರೆ ಸುಲಭ ಆಗ್ಬಿಡ್ತದೆ. ಸ್ವಿಚ್ ಹಾಕುದು, ಸ್ವಿಚ್ ಆಫ್ ಮಾಡೋದು, ಸುಮ್ಮನೆ ಬಾತ್ರೂಮ್ ಟಾಯ್ಲೆಟ್ ಅಲ್ಲಿ ಸ್ವಿಚ್ ಹಾಕಿ ಹೋದಾಗೆ ಇದು ನೀವು ಮ್ಯೂಟ್ ಮಾಡಿ ಬಿಡ್ತೀರಿ. ಅನ್ಮ್ಯೂಟ್ ವೇಸ್ಟ್ ಆಗಿಬಿಡ್ತದೆ ಟೈಮ್. ಆಗ್ಲಿ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ರುಚಿ ಬರುವವರೆಗೆ ಮಾತ್ರ ಇಂತಹ ಕಟ್ಟುಪಾಡುಗಳು ಉಪಯೋಗವಾಗುತ್ತವೆ.
ಆಮೇಲೆ ಕಟ್ಟುಪಾಡು ತನ್ನಿಂದ ತಾನೇ ನ್ಯಾಚುರಲಿ ಆಗ್ತದೆ ಅಂತ ಅರ್ಥ ಅದರದ್ದು. ಕಟ್ಟುಪಾಡಿನ ಬಗ್ಗೆ ಚಿಂತೆ ಇಲ್ಲ, ಯಾಕಂದ್ರೆ ಕೃಷ್ಣನ ಭಕ್ತಿಯಲ್ಲಿ ಶುದ್ಧತೆಯೇ ಇರುವುದು, ಅಶುದ್ಧತೆಯೇ ಇಲ್ಲ. ಆದ ಕಾರಣ ಸ್ನಾನ ಮಾಡುವುದು ನ್ಯಾಚುರಲಿ ನಡೀತಾ ಇರ್ತದೆ. ವಾಸ್ತವವಾಗಿ ಕೃಷ್ಣ ಪ್ರಜ್ಞೆ ಇರುವವನಿಗೆ ನಿಸ್ಸಾರವಾದ ವಸ್ತುಗಳಲ್ಲಿ ರುಚಿಯು ತಾನಾಗಿಯೇ ಹೋಗುತ್ತದೆ. ಸಾರವೇ ಇಲ್ಲದನ್ನು ಏನು ಕುಡಿಯುವುದು, ಏನ್ ತಿನ್ನುವುದು? ಈ ಕಬ್ಬಿನ ಜ್ಯೂಸ್ ಹೋದ ಮೇಲೆ ಕಬ್ಬಿನ ಜಲ್ಲೆಯನ್ನು ತಂದು ಕೊಟ್ರೆ ಯಾರು ತಿಂತಾರೆ? ಆ ರೀತಿಯಲ್ಲಿ ಭೌತಿಕ ವಸ್ತು ಅಂತ ಹೇಳಿದ್ರೆ ಅದೇ ಜ್ಯೂಸ್ ಹೋದಂತಹ ಕಬ್ಬಿನ ಜಲ್ಲೆ. ಅದನ್ನು ಏನ್ ತಿನ್ನೋದು ನಾವು? ಅದನ್ನು ತಿನ್ಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಕೈಲಿ, ಯಾಕಂದ್ರೆ ನಾವು ರುಚಿ ಬೇಕು ನಮಗೆ. ಆದ್ರೆ ಅದನ್ನೇ ಬೇರೆ ಯಾವುದೋ ಪ್ರಾಣಿಗೆ ಕೊಟ್ಟರೆ ತಿಂತವೆ, ಅದಕ್ಕೆ ರುಚಿ ಸಿಗ್ತದೆ, ಅದರಲ್ಲಿ ನಮಗೆ ಅದರಲ್ಲಿ ರುಚಿ ಇಲ್ಲ. ಅದೇ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆ ಬೆಳೆಸಿದವನಿಗೆ ಈ ಭೌತಿಕ ವಿಚಾರದಲ್ಲಿ ರುಚಿ ಸಿಗುವುದಿಲ್ಲ. ಭೌತಿಕ ವಿಚಾರವನ್ನು ನಿಸ್ಸಾರವಾಗಿ ಆಗ್ತದೆ, ಅದೆಲ್ಲ ಸಾರವೇ ಇಲ್ಲದಲ್ಲಿ. ಸಾರವೇ ಇಲ್ಲದನ್ನು ಏನ್ ಮಾಡೋದು? ಆಮೇಲೆ ಅವನು ಇಂಡಿಫರೆಂಟ್ ಆಗ್ತಾನೆ, ಇರ್ತಾನೆ, ಅವನನ್ನು ಡಿಸ್ಟರ್ಬೇ ಆಗುದಿಲ್ಲ. ನಿನ್ನೆ ಹೇಳಿದ ಉದಾಹರಣೆ ತೆಂಗಿನ ಗೋಟಾದ ಹಾಗೆ, ಗೋಟು ಅದಕ್ಕೇನು ಡಿಸ್ಟರ್ಬೇ ಆಗ. ಆ ಸ್ಥಿತಿಗೆ ನಾವೆಲ್ಲ ತಲುಪಬೇಕೆಂದ್ರೆ ನಾವು ಭಗವದ್ಗೀತೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ, ಜಪವನ್ನು ಮಾಡ್ತಾ, ಭಗವದ್ ಭಕ್ತರ ಸಂಘವನ್ನು ತಗೊಳ್ಬೇಕು. ಭಕ್ತ ಪದ ಧೂಲಿಯಾರ್ ಭಕ್ತ ಪದ ಜಲ್ ಭಕ್ತ ಭುಕ್ತ ಅವಶೇಷ ತಿನ ಮಹಾಬಲ್. ನಮಗೆಲ್ಲ ನಾವು ಕನಿಷ್ಠ ಭಕ್ತರಿಗೆ ಒಂದು ಬಲ ಸಿಗುವುದು ಎಲ್ಲಿಂದ ಅಂತ ಹೇಳಿದ್ರೆ ಭಕ್ತರ ಸಂಘ ಮಾಡೋದ್ರಿಂದ. ಭಕ್ತರ ಸಂಘದಿಂದ ಏನ್ ಸಿಗ್ತದೆ? ಅವರು ತಿನ್ನಂತಹ ಅವಶೇಷ, ಅಂದ್ರೆ ಈಗ ಮಹಾನ್ ಭಕ್ತರು ನಮ್ಮ ಗುರುಗಳಾಗಿರ್ಲಿ, ಎಲ್ಲಾ ಗುರುವರಿಯರಾಗ್ಲಿ, ಅವರು ತಿನ್ನಂತಹ ಅವಶೇಷ ಎಲ್ಲಿ ಯಾರು ಸಿಕ್ಕಿದ್ರೆ, ಶೇಷ ಏನಾದ್ರು ಸಿಕ್ಕಿದ್ರೆ ಅದು ತುಂಬಾ ಭಾಗ್ಯ. ಭಕ್ತ ಭುಕ್ತ ಆ ಅವಶೇಷ. ಆಮೇಲೆ ಅವರ ಕಾಲನ್ನು ತೊಳೆದಂತಹ ನೀರು, ಭಕ್ತರ ಕಾಲು ತೊಳೆದಂತಹ ನೀರು. ಯಾರಾದ್ರೂ ಮಹಾನ್ ಭಕ್ತರು ಬಂದ್ರೆ ಕೂಡಲೇ ನಾವು ಅವರ ಕಾಲಿಗೆ ಅರ್ಘ್ಯ ಮಾಡಬೇಕು. ಆಮೇಲೆ ಅರ್ಘ್ಯ ಮಾಡಿ ಅದನ್ನು ಪ್ರೋಕ್ಷಣೆ ಮಾಡಿ ಸ್ವಲ್ಪ ತೀರ್ಥ ರೂಪದಲ್ಲಿ ತಗೊಳ್ಬೇಕು. ಭಕ್ತ ಭುಕ್ತ ಅವಶೇಷ, ಭಕ್ತ ಪದ ಜಲ್, ಆಮೇಲೆ ಭಕ್ತ ಪಾದ ಧೂಲಿ, ಆಮೇಲೆ ಭಕ್ತರು ನಡೆದಂತಹ ಜಾಗದಲ್ಲಿ ಇರುವಂತಹ ಧೂಳಿ. ಅದಕ್ಕೋಸ್ಕರ ನೀವು ವೃಂದಾವನ ಮಾಯಪುರ ಎಲ್ಲ ಹೋದ್ರೆ ಕೆಲವು ಭಕ್ತರು ಸೇವೆ ಮಾಡ್ತಾ ಇರ್ತಾರೆ, ಎಲ್ಲ ಉರುಳ್ತಾ ಇರ್ತಾರೆ. ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಭಕ್ತರು ಹೋಗಿದ್ದಾರೆ ಅಲ್ಲೆಲ್ಲ ಟಚ್ ಮಾಡಿ ತಲೆಗೆ ಟಚ್ ಮಾಡ್ತಾರೆ, ಸ್ಪರ್ಶ ಮಾಡ್ತಾ ಇರ್ತಾರೆ. ಅಂದ್ರೆ ಅದರ ಅರ್ಥ ಎಂತ? ಅದಕ್ಕೆ ಅಷ್ಟು ಪೊಟೆನ್ಸಿ ಇದೆ, ಶಕ್ತಿ ಇದೆ. ಅದರಿಂದ ನಮಗೆ ಹೃದಯಕ್ಕೆ ಬಲ ಸಿಗ್ತದೆ, ಅಂತಹ ಬಲ ಸಿಗ್ತದೆ ನಮಗೆ. ನಾವು ಉಡುಪಿಯಲ್ಲಿ ಆದ್ರೂ ನೋಡಿರ್ಬಹುದು, ಉಡುಪಿಯಲ್ಲಿ ಕೂಡ ಪ್ರಸಾದ ಸ್ವೀಕಾರ ಮಾಡುವಾಗ ಎಲೆಯಲ್ಲಿ ಮಾಡುವುದಿಲ್ಲ, ನೇರ ನೆಲದಲ್ಲಿ ಮಾಡ್ತಾರೆ. ಆ ನೆಲದಲ್ಲಿ ಮಾಡುವಾಗ ಏನಾಗ್ತಾರೆ? ಭಕ್ತರು ಓಡಾಡಿದಂತಹ ನೆಲ ಆಗಿರ್ತದೆ ಅದು. ಅದೆಷ್ಟೇ ತೊಳೆದ್ರು ಕೂಡ ಸ್ವಲ್ಪ ಆದ್ರೂ ಅಲ್ಲಿ ಭಕ್ತರ ಒಂದು ಭಕ್ತಿ ಅಲ್ಲಿ ಇರ್ತದೆ. ಯಾಕಂದ್ರೆ ಭಕ್ತ ನಡೆಯುವಾಗ ಭಕ್ತಿಯೇ ನಡೆಯುವುದು. ಭಕ್ತ ನಡೆಯುವುದು ಅಂದ್ರೆ ಭಾಗವತಮೇ ನಡೆಯುವುದು, ಭಕ್ತಿಯೇ ನಡೆಯುವುದು. ಅಲ್ಲೆಲ್ಲ ಭಕ್ತಿಯ ಸಂಚಲನ ಆಗ್ತದೆ. ಆದ ಕಾರಣ ನಾವು ಅಂತಹ ಭಕ್ತರ, ಶ್ರೇಷ್ಠ ಭಕ್ತರ ಅನುಯಾಯಿಗಳಾಗೋಣ, ಅವರ ಸೇವೆ ಮಾಡೋಣ, ಅವರ ಸಂಪೂರ್ಣ ದಾಸರಾಗೋಣ. ಈ ರೀತಿಯಲ್ಲಿ ಕೃಷ್ಣನಿಗೆ ಪ್ರೀತಿ ಪ್ರಾಪ್ತರಾಗೋಣ. ಹರೇ ಕೃಷ್ಣ. ಇಲ್ಲಿಗೆ ನಿಲ್ಸೋಣ ಇವತ್ತು. ಏನಾದ್ರು ಪ್ರಶ್ನೆ ಅಥವಾ ಏನಾದ್ರು ನಾನು ಹೇಳಿದಲ್ಲಿ ತಪ್ಪಿದ್ರೆ ದಯವಿಟ್ಟು ಕರೆಕ್ಷನ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇತ್ರ?